ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಏನಾಗಿದ್ದಾರೆ ಅನ್ನೋದನ್ನು ನಾವು ಧ್ಯಾನ ಮಾಡೋದಕ್ಕಿದ್ದೇವೆ. ಮೊದಲಾಗಿ ಯೇಸು ಕ್ರಿಸ್ತನು ನಮಗೆ ಏನಾಗಿದ್ದಾರೆ, ಯೇಸು ಕ್ರಿಸ್ತನು ನಮಗೆ ಏನಾಗಿದ್ದಾರೆ ಅಂತಂತಂದರೆ, ಯೇಸು ಕ್ರಿಸ್ತನು ನಮ್ಮ ಪಾಪ ನಿವಾರಕರಾಗಿದ್ದಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮಗೆ ಏನಾಗಿದ್ದಾರೆ? ಯೇಸು ಕ್ರಿಸ್ತನು ನಮ್ಮ ಪಾಪ ನಿವಾರಕರಾಗಿದ್ದಾರೆ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಯೋಹಾನನು ಬರೆದಂಥ ಸುವಾರ್ತೆ 1ನೇ ಅಧ್ಯಾಯ 29ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು ಅಂದನು. ಹಲ್ಲೆಲೂಯಾ. ಈ ವಾಕ್ಯವನ್ನು ನಾವು ಓದುವಾಗ ಸ್ನಾನಿಕನಾದ ಯೋಹಾನನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ಈ ರೀತಿ ಮಾತಾಡ್ತಾನೆ. ಯೇಸು ಕ್ರಿಸ್ತನು ತನ್ನ ಹತ್ರಕ್ಕೆ ಬರ್ತಾ ಇರ್ತಾರೆ. ಆಗ ತನ್ನ ಹತ್ರಕ್ಕೆ ಬರುವಂಥ ಯೇಸು ಕ್ರಿಸ್ತನನ್ನು ನೋಡಿ ಅಲ್ಲಿದ್ದಂಥ ಜನಗಳಿಗೆ ಸ್ನಾನಿಕನಾದ ಯೋಹಾನನು ಹೇಳುವಂಥ ಮಾತೇನಂತಂದರೆ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿರುವಂಥ ಕುರಿ ಅಂತ ಹೇಳಿ ಲೋಕದ ಪಾಪವನ್ನು ನಿವಾರಣೆ ಮಾಡುವವನು ಎಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯಾ. ಆಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಲೋಕದ ಪಾಪವನ್ನು ನಿವಾರಣೆ ಮಾಡುವಾತನು. ಲೋಕದ ಪಾಪವನ್ನು ನಿವಾರಣೆ ಮಾಡುವಾತನು ಅಂದರೆ ಅರ್ಥ ಏನು? ಈ ಲೋಕದಲ್ಲಿರುವ ಮನುಷ್ಯರಾಗಿರುವ ನಮ್ಮ ಪಾಪವನ್ನು ನಿವಾರಣೆ ಮಾಡುವಾತನು ಎಂಬುದಾಗಿ. ಹಲ್ಲೆಲೂಯಾ. ಆಗ ಯೇಸು ಕ್ರಿಸ್ತನು ನಮಗೆ ಏನಾಗಿದ್ದಾರೆ? ಯೇಸು ಕ್ರಿಸ್ತನು ನಮ್ಮ ಪಾಪ ನಿವಾರಕರಾಗಿದ್ದಾರೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ಮನುಷ್ಯನ ಎಲ್ಲ ಸಮಸ್ಯೆಗಳಿಗೆ ಕಾರಣ ಏನು? ಈ ಲೋಕದಲ್ಲಿ ಮನುಷ್ಯನ ಎಲ್ಲ ಸಮಸ್ಯೆಗಳಿಗೆ ಕಾರಣ ಪಾಪ. ಒಂದು ವೇಳೆ ನೀವೊಂದು ರೋಗವನ್ನು ತಗೊಳ್ಳಿ, ರೋಗ ಮನುಷ್ಯನಿಗೆ ಯಾಕೆ ಬಂತು? ದೇವರು ಮನುಷ್ಯನನ್ನು ಉಂಟು ಮಾಡಿ ಅವನು ತರತರವಾದ ರೋಗಗಳನ್ನು ಅನುಭವಿಸ್ತಾ ಬರುತ್ತಾ ಇರಲಿ ಅಂತ ಉಂಟು ಮಾಡಲಿಲ್ಲ. ಆದರೆ ಮನುಷ್ಯನ ತರತರವಾದ ರೋಗಗಳಿಂದ ಬಾಧೆ ಪಡಬೇಕಾದಂಥ ಒಂದು ಸ್ಥಿತಿ ಮನುಷ್ಯನಿಗೆ ಯಾಕೆ ಬಂತು? ಕಾರಣ ಪಾಪ. ಮರಣವನ್ನು ತಗೊಳ್ಳಿ, ದೇವರು ಮನುಷ್ಯನನ್ನು ಉಂಟು ಮಾಡಿ ಒಂದಷ್ಟು ಕಾಲ ಆದಮೇಲೆ ಅವನು ಸತ್ತೋಗ್ಬೇಕು ಅಂತ ಅಂದ್ಕೊಳ್ಳಿಲ್ಲ. ಆದರೆ ಮನುಷ್ಯನಿಗೆ ಮರಣ ಯಾಕೆ ಬಂತು? ಕಾರಣ ಪಾಪ. ಒಂದು ವೇಳೆ ಮನುಷ್ಯ ಸಮಾಧಾನ ಇಲ್ಲದಿರುವಂತಹ ಪರಿಸ್ಥಿತಿ ಇರ್ಬೋದು, ಭಯದಲ್ಲಿ ಬದುಕುವಂಥ ಪರಿಸ್ಥಿತಿ ಇರ್ಬೋದು, ತರತರವಾದ ಕಷ್ಟಗಳಿಗೆ ಒಳಗಾಗುವಂಥ ಪರಿಸ್ಥಿತಿ ಇರ್ಬೋದು. ಇಂಥ ಒಂದು ಪರಿಸ್ಥಿತಿ ಮನುಷ್ಯನಿಗೆ ಯಾಕೆ ಬಂತು? ದೇವರು ಮನುಷ್ಯನನ್ನು ಉಂಟು ಮಾಡಿ ಅವನು ಸಮಾಧಾನ ಇಲ್ದರ, ನೆಮ್ಮದಿ ಇಲ್ದರ, ಭಯದಲ್ಲಿ ತರತರವಾದ ಕಷ್ಟಗಳಲ್ಲಿ ಬರುತ್ತಾ ಪಾಡ ಅನುಭವಿಸಲಿ ಅನ್ನೋ ಉದ್ದೇಶದಿಂದ ದೇವರು ಮನುಷ್ಯನನ್ನು ಉಂಟು ಮಾಡಲಿಲ್ಲ. ದೇವರು ಉಂಟು ಮಾಡಿದ್ದನ್ನು ನೋಡುವಾಗ ಎಲ್ಲವೂ ಚೆನ್ನಾಗಿತ್ತು. ಆದರೆ ಇಂಥ ಒಂದು ಪರಿಸ್ಥಿತಿ ಮನುಷ್ಯನಿಗೆ ಯಾಕೆ ಬಂತು? ಕಾರಣ ಪಾಪ. ಆಗ ಮನುಷ್ಯ ಇವತ್ತು ಏನೆಲ್ಲ ಎದುರಿಸ್ತಾ ಇದ್ದಾನೆ ಅವೆಲ್ಲ ಪರಿಸ್ಥಿತಿ ಮನುಷ್ಯನಿಗೆ ಬರೋದಕ್ಕೆ ಕಾರಣ ಏನು ಅಂತಂತಂದರೆ ಪಾಪ. ಒಂದು ವೇಳೆ ಮನುಷ್ಯನಲ್ಲಿ ಪಾಪ ಅನ್ನೋದು ಕಾಣಿಸ್ಕೊಂಡಿಲ್ಲ ಅಂದಿದ್ದರೆ ಮನುಷ್ಯನ ಇವತ್ತು ನೋಡುವಂಥ ಯಾವ ಸಮಸ್ಯೆಗಳು ಮನುಷ್ಯನಿಗೆ ಇರ್ತಾ ಇರಲಿಲ್ಲ. ಆದಾಮ ಅವ್ವ ಪಾಪವನ್ನು ಮಾಡಿ ಆ ಒಂದು ಹಣ್ಣನ್ನು ತಿಂದು ಪಾಪವನ್ನು ಮಾಡೋದಕ್ಕಿಂತ ಮುಂಚೆ ಅವ್ರಿಗೆ ಯಾವ ತೊಂದರೆ ಇರಲಿಲ್ಲ, ಎಲ್ಲ ಥರ ಚೆನ್ನಾಗಿದ್ರು. ಆದರೆ ಮನುಷ್ಯನಲ್ಲಿ ಯಾವಾಗ ಪಾಪ ಬಂತೋ ಆ ಪಾಪದೊಟ್ಟಿಗೆ ಎಲ್ಲ ಸಮಸ್ಯೆಗಳು ಮನುಷ್ಯನಿಗೆ ಬಂತು. ಆದರೆ ಕೇವಲ ಪಾಪದಿಂದ ಮನುಷ್ಯನಿಗೆ ತನ್ನ ಕಣ್ಮುಂದೆ ಕಾಣಿಸುವಂಥ ಈ ರೀತಿ ಸಮಸ್ಯೆಗಳು ಮಾತ್ರ ಅಲ್ಲ, ಆದರೆ ಮನುಷ್ಯನಿಗೆ ಪಾಪದಿಂದ ತನ್ನ ಮುಂದೆ ಕಾಣದಿರುವಂತಹ ಅತ್ಯಂತ ದೊಡ್ಡ ಒಂದು ಸಮಸ್ಯೆ ಉಂಟಾಗಿದೆ. ಆ ಸಮಸ್ಯೆ ಯಾವುದು ಅಂತಂತಂದರೆ ಬೆಂಕಿಯ ನರಕ. ಮನುಷ್ಯನ ಕಣ್ಣು ಮುಂದೆ ಎಷ್ಟೋ ಸಮಸ್ಯೆಗಳಿದೆ, ಅವೆಲ್ಲವುಗಳಿಗೆ ಕಾರಣ ಪಾಪ. ಆದರೆ ಮನುಷ್ಯ ತನ್ನ ಕಣ್ಣು ಮುಂದೆ ಕಾಣಿಸದಿರುವಂಥ ಅತ್ಯಂತ ದೊಡ್ಡ ಸಮಸ್ಯೆಗೆ ತಾನು ಗುರಿಯಾಗಿದ್ದಾನೆ. ಆ ಸಮಸ್ಯೆ ಯಾವುದು ಅಂತಂತಂದರೆ ನರಕದಲ್ಲಿನ ಬೆಂಕಿ, ನರಕದ ದಂಡನೆ. ಅನೇಕರು ಹೇಳ್ತಾರೆ ನರಕ ಅನ್ನೋದಿಲ್ಲ, ಪರಲೋಕ ಅನ್ನೋದು ಇಲ್ಲ. ಈ ಲೋಕದಲ್ಲಿ ಮನುಷ್ಯ ಚೆನ್ನಾಗಿ ಬದುಕಿದ್ರೆ ಅದೇ ಪರಲೋಕ, ಈ ಲೋಕದಲ್ಲಿ ಮನುಷ್ಯ ಕಷ್ಟ ಅನುಭವಿಸಿದ್ರೆ ಅದೇ ನರಕ. ಎಷ್ಟೋ ಕಷ್ಟಗಳಲ್ಲಿ ಮನುಷ್ಯ ಬದುಕೋದನ್ನು ನಾವು ನೋಡ್ತೀವಿ. ಅದಕ್ಕಿಂತ ನರಕ ಇನ್ಯಾವುದು ಬೇಕು? ಈ ಲೋಕದಲ್ಲೇ ನರಕ ಇದೆ, ಈ ಲೋಕದಲ್ಲೇ ಪರಲೋಕ ಇದೆ, ಸ್ವರ್ಗ ಇದೆ ಅಂತ ಹೇಳೋರು ಇದ್ದಾರೆ. ಆದರೆ ಅದು ಸತ್ಯ ಅಲ್ಲ. ಪರಲೋಕ ಅನ್ನೋದು ನಿಜವಾಗಲೂ ಇದೆ, ನರಕ ಅನ್ನುವಂಥದ್ದು ನಿಜವಾಗಲೂ ಇದೆ. ಮನುಷ್ಯ ಪಾಪವನ್ನು ಮಾಡಿ ನರಕ ದಂಡನೆಯನ್ನು ತನ್ನ ಮೇಲೆ ತಂದುಕೊಂಡಿದ್ದಾನೆ. ಒಂದು ವೇಳೆ ಮನುಷ್ಯನಲ್ಲಿ ಪಾಪ ಕಾಣಿಸಿದರೆ ಇದ್ದಿದ್ದರೆ ಅವನಿಗೆ ನರಕ ದಂಡನೆ ಎದುರಾಗ್ತಾ ಇರಲಿಲ್ಲ. ಆದರೆ ಮನುಷ್ಯ ಪಾಪವನ್ನು ಮಾಡಿದ್ರಿಂದ ನರಕ ದಂಡನೆಯನ್ನು ತನ್ನ ಮೇಲೆ ಅವನು ತಂದುಕೊಂಡಿದ್ದಾನೆ. ಒಂದು ವೇಳೆ ಮನುಷ್ಯನಲ್ಲಿ ಪಾಪ ಕಾಣಿಸಿಲ್ಲ ಅಂದಿದ್ದರೆ ಈ ಲೋಕನೇ ಪರಲೋಕವಾಗಿದ್ದಿರೋದು.
ದೇವರೊಟ್ಟಿಗೆ ಈ ಲೋಕದಲ್ಲಿ ನಾವು ಯಾವಾಗಲೂ ಸಂತೋಷವಾಗಿ ಜೀವಿಸ್ತಾ ಇದ್ವಿ. ಆದರೆ ಮನುಷ್ಯ ದೇವರ ಆಜ್ಞೆಯನ್ನು ಮೀರಿ ಪಾಪವನ್ನು ಮಾಡಿ ತನ್ನ ಮೇಲೆ ನರಕ ದಂಡನೆಯನ್ನ ತಂದುಕೊಂಡಿದ್ದಾನೆ. ಆಗ ಮನುಷ್ಯನ ಎಲ್ಲಾ ಸಮಸ್ಯೆಗಳಿಗೆ ಮತ್ತೆ ಮನುಷ್ಯ ತನ್ನ ಮೇಲೆ ತಂದುಕೊಂಡಿರುವಂತಹ ನರಕ ದಂಡನೆಗೆ ಕಾರಣ ಏನು ಅಂತಂತಂದ್ರೆ ಪಾಪ. ಆದರೆ ಒಂದು ಸಂತೋಷದ ಸುದ್ದಿ ಏನು ಅಂತಂತಂದ್ರೆ, ಈ ರೀತಿ ಮನುಷ್ಯನಿಗೆ ಹಲವಾರು ಸಮಸ್ಯೆಗಳಿಗೆ ಕಾರಣವಾಗಿರುವಂತಹ ಪಾಪದಿಂದ, ಮನುಷ್ಯನನ್ನ ಅಗ್ನಿ ನರಕಕ್ಕೆ ಗುರಿ ಮಾಡುವಂತ ಪಾಪದಿಂದ ಅವನನ್ನ ಬಿಡಿಸುವಂತ ಒಬ್ಬನಿದ್ದಾನೆ. ಆತನೇ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮ್ಮ ಪಾಪ ನಿವಾರಕನಾಗಿದ್ದಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮನುಷ್ಯನಾಗಿ ಬಂದದಕ್ಕೆ ಹಲವಾರು ಕಾರಣಗಳಿದೆ. ಅದರಲ್ಲಿ ಪ್ರಧಾನವಾದ ಕಾರಣ ಯಾವುದು ಅಂತಂದ್ರೆ, ನನ್ನ ನಿಮ್ಮ ಪಾಪವನ್ನ ತೆಗೆದುಹಾಕುವುದಕ್ಕೋಸ್ಕರವಾಗಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮ್ಮ ಪಾಪಗಳನ್ನ ನಿವಾರಣೆ ಮಾಡಬೇಕೆನ್ನುವುದಕ್ಕೋಸ್ಕರವಾಗಿ ಆತನು ಈ ಲೋಕಕ್ಕೆ ಬಂದನು. ಕಾರಣ ಮನುಷ್ಯನ ಎಲ್ಲಾ ಸಮಸ್ಯೆಗಳಿಗೆ ಮೂಲ ಕಾರಣ ಪಾಪ. ಅದನ್ನು ತೆಗೆದುಹಾಕಿದ್ರೆ ಎಲ್ಲಾ ಸಮಸ್ಯೆಗಳಿಂದ ಅವನನ್ನು ಬಿಡಿಸಬಹುದು. ಆಗ ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದರು. ಹಲ್ಲೆಲೂಯಾ. ಅವರು ನಮ್ಮ ಪಾಪಗಳನ್ನ ನಿವಾರಣೆ ಮಾಡೋದಕ್ಕೋಸ್ಕರವಾಗಿ ತನ್ನನ್ನ ಶಿಲುಬೆಯ ಪಾಡಿಗೆ ಒಪ್ಪಿಸಿಕೊಟ್ರು. ತಮ್ಮ ರಕ್ತವನ್ನು ಸುರಿಸಿದ್ರು. ಶಿಲುಬೆಯಲ್ಲಿ ಅವರು ನಮಗೋಸ್ಕರವಾಗಿ ಮರಣವನ್ನು ಅನುಭವಿಸಿದ್ರು. ಮತ್ತೆ 3ನೇ ದಿನದಲ್ಲಿ ಅವರು ಮರಣವನ್ನು ಜಯಿಸಿ ಎದ್ದು ಬಂದು ಪರಲೋಕಕ್ಕೆ ಏರಿ ಹೋಗಿ ಈಗ ತಂದೆಯಾದ ದೇವರ ಬಲಗಡೆಯಲ್ಲಿ ಅವರು ಆಸೀನರಾಗಿದ್ದಾರೆ. ಅವರು ತಿರುಗಿ ಬರುವುದಕ್ಕಿದ್ದಾರೆ. ಹಲ್ಲೆಲೂಯಾ. ಇದನ್ನ ನಾವು ನಂಬಿ ಯೇಸು ಕ್ರಿಸ್ತನು ದೇವರ ಕುಮಾರನು, ಆತನ ಮನುಷ್ಯನಾಗಿ ನನಗಾಗಿ ಲೋಕಕ್ಕೆ ಬಂದನು, ನನ್ನ ಪಾಪಗಳಿಗಾಗಿ ಶಿಲುಬೆಯಲ್ಲಿ ಆತನ ರಕ್ತವನ್ನು ಸುರಿಸಿದನು, ನನಗಾಗಿ ಆತನ ಮರಣವನ್ನು ಅನುಭವಿಸಿದನು, ಮತ್ತೆ 3ನೇ ದಿನದಲ್ಲಿ ಮರಣವನ್ನು ಜಯಿಸಿ ಎದ್ದು ಬಂದು ಈಗ ಜೀವಂತವಾಗಿದ್ದಾನೆ ಅನ್ನೋದನ್ನ ನಾವು ನಂಬಿ ನಮ್ಮ ಪಾಪಗಳನ್ನ ತಂದೆಯ ಬಳಿಯಲ್ಲಿ ನಾವು ಅರಿಕೆ ಮಾಡುವಾಗ ಆತನ ಕುಮಾರನಾಗಿರುವಂತಹ ಯೇಸು ಕ್ರಿಸ್ತನ ರಕ್ತವು ನಮ್ಮ ಪಾಪಗಳನ್ನೆಲ್ಲ ತೊಳೆದು ಶುದ್ಧೀಕರಿಸಿ ನಮ್ಮ ಪಾಪಗಳನ್ನ ಪರಿಹರಿಸುತ್ತಾರೆ. ಹಲ್ಲೆಲೂಯಾ. ನರಕ ದಂಡನೆಗೆ ನಮ್ಮನ್ನು ಗುರಿ ಮಾಡಿರುವಂತ, ಭೂಲೋಕದಲ್ಲಿ ತರತರವಾದ ಸಮಸ್ಯೆಗಳಿಗೆ ನಮ್ಮನ್ನು ಒಳಪಡಿಸಿರುವಂತ ಪಾಪದಿಂದ ಯೇಸು ಕ್ರಿಸ್ತನು ನಮ್ಮನ್ನು ಬಿಡುಗಡೆಗೊಳಿಸ್ತಾನೆ. ಹಲ್ಲೆಲೂಯಾ. ಅದು ಮಾತ್ರವಲ್ಲದೆ ನಮ್ಮನ್ನ ಜೀವಕ್ಕೆ ಪಾತ್ರರನ್ನಾಗಿ ಮಾಡಿ ಪರಲೋಕದಲ್ಲಿ ನಮಗೊಂದು ಸ್ಥಾನವನ್ನ, ಹೊಸ ಆಕಾಶ, ಹೊಸ ಯೆರೂಸಲೇಮ್, ಹೊಸ ಭೂಮಿ, ಆ ಒಂದು ಹೊಸ ಸೃಷ್ಟಿಯಲ್ಲಿ ಆತನು ನಮಗೊಂದು ಸ್ಥಾನವನ್ನ ಕೊಡ್ತಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮ್ಮ ಪಾಪ ಪರಿಹಾರಕರಾಗಿ ಆತನ ಇದ್ದಾರೆ. ಹಲ್ಲೆಲೂಯಾ. ಇವತ್ತು ನಾನು ನಿಮ್ಮನ್ನ ಕೇಳುವಂತ ಒಂದು ಪ್ರಶ್ನೆ ಏನು ಅಂತಂತಂದ್ರೆ, ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆಯಾ? ನೀವು ಪಾಪ ಕ್ಷಮಾಪಣೆಯನ್ನ ಹೊಂದಿಕೊಂಡಿದ್ದೀರಾ? ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಅನ್ನುವಂಥ ಒಂದು ನಿಶ್ಚಯ ನಿಮಗೆ ಇದೆಯಾ? ಮನುಷ್ಯ ಎಷ್ಟೋ ಕಾರ್ಯಗಳಿಂದ ಬಿಡುಗಡೆ ಹೊಂದಿಕೊಳ್ಬೇಕಂತ ಅವನು ಪ್ರಯಾಸ ಪಡ್ತಾನೆ. ಒಂದು ವೇಳೆ ಏನೋ ಒಂದು ರೋಗ ಬಂತು ಅಂತಂತಂದ್ರೆ ಆ ರೋಗದಿಂದ ಹೇಗಾದ್ರೂ ಬಿಡುಗಡೆ ಹೊಂದ್ಕೊಳ್ಬೇಕಂತ ಹೇಳಿ 10 ಆಸ್ಪತ್ರೆಗಳಿಗೆ ಹೋಗ್ತಾನೆ. ಎಲ್ಲಾದ್ರೂ ಒಂದ್ ಕಡೆ ನನಗೆ ಬಿಡುಗಡೆ ಆಗ್ಲಿ ಅಂತ, ಹೇಗಾದ್ರೂ ಈ ಒಂದು ರೋಗ ಸಮಸ್ಯೆಯಿಂದ ನನಗೆ ಬಿಡುಗಡೆ ಆಗ್ಬೇಕಂತ ಎಷ್ಟೋ ಪ್ರಯಾಸ ಪಡ್ತಾನೆ. ಬೇರೆ ತರತರವಾದ ಸಮಸ್ಯೆಗಳು ಅವನಿಗೆ ಎದುರಾಗುವಾಗ ಏನೆಲ್ಲ ಸಾಧ್ಯವೋ ಆ ಎಲ್ಲಾ ಪ್ರಯತ್ನಗಳನ್ನ ಅವನು ಮಾಡ್ತಾನೆ ಅದರಿಂದ ಬಿಡುಗಡೆ ಹೊಂದ್ಕೊಳ್ಬೇಕಂತ ಹೇಳಿ. ಮನುಷ್ಯ ತಾನು ಬಿಡುಗಡೆ ಹೊಂದ್ಕೊಳ್ಬೇಕಂತ ಹೇಳಿ ಬಯಸುವಂತ ಕಾರ್ಯಗಳು ಎಷ್ಟೋ ಇದೆ. ಆದರೆ ಎಲ್ಲರಿಗಿಂತಲೂ ಪ್ರಧಾನವಾಗಿ ಮನುಷ್ಯ ಬಿಡುಗಡೆ ಹೊಂದಿಕೊಳ್ಳಬೇಕಾಗಿರುವಂತಹ ಒಂದು ಕಾರ್ಯ ಇದೆ. ಆ ಕಾರ್ಯ ಯಾವುದಂತಂದ್ರೆ ಪಾಪ. ಮನುಷ್ಯನ ಅತ್ಯಂತ ದೊಡ್ಡ ವಿರೋಧಿ, ಮನುಷ್ಯನಿಗೆ ಅತ್ಯಂತ ದೊಡ್ಡ ನಾಶನವನ್ನು ತಂದು ಹಾಕುವಂತ ಒಂದು ಕಾರ್ಯ ಯಾವುದು ಅಂತಂತಂದ್ರೆ ಪಾಪ. ಆಗ ಮನುಷ್ಯ ಪ್ರಧಾನವಾಗಿ ಬಿಡುಗಡೆ ಹೊಂದಿಕೊಳ್ಳಬೇಕಾಗಿರುವಂಥದ್ದು ಪಾಪದಿಂದ. ಕಾರಣ ಪಾಪದ ಅಂತ್ಯ ಅದು ಅವನನ್ನ ಅಗ್ನಿ ನರಕಕ್ಕೆ ಕೊಂಡೋಗ್ಬಿಡುತ್ತೆ. ಆಗ ಇವತ್ತು ನಾನು ನಮ್ಗೆ ಕೇಳೋ ಪ್ರಶ್ನೆ, ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆಯಾ? ನೀವು ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಂಡಿದ್ದೀರಾ? ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅನ್ನುವಂಥ ನಿಶ್ಚಯ ನಿಮಗಿದೆಯಾ? ನಾನು ಸತ್ತ ನಂತರ ನನಗೆ ಪರಲೋಕದಲ್ಲಿ ಒಂದು ಸ್ಥಳ ಇದೆ, ನಾನು ಈ ಲೋಕ ಯಾತ್ರೆ ನಂತರ ನಾನು ಪರಲೋಕ ರಾಜ್ಯಕ್ಕೆ ಸೇರ್ತೀನಿ, ದೇವರೊಟ್ಟಿಗೆ ಸದಾಕಾಲ ಜೀವಿಸ್ತೀನಿ ಅನ್ನುವಂಥ ನಿಶ್ಚಯ ನಿಮಗಿದೆಯಾ? ಒಂದು ವೇಳೆ ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅನ್ನುವಂಥ ಒಂದು ನಿಶ್ಚಯ ನಿಮಗಿದ್ರೆ ದೇವರಿಗೆ ಸ್ತೋತ್ರ. ನಾನು ಈ ಲೋಕ ಯಾತ್ರೆ ಮುಗಿಸಿ ನಾನು ದೇವರ ರಾಜ್ಯವನ್ನು ಸೇರ್ತೀನಿ ಅನ್ನುವಂಥ ನಿಶ್ಚಯ ನಿಮಗಿದ್ರೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಆದ್ರೆ ಒಂದು ವೇಳೆ ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ,
ನನಗೆ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅನ್ನುವಂಥ ಒಂದು ನಿಶ್ಚಯ ನನಗಿದೆಯೇ ಇಲ್ವೋ ನನಗೆ ಗೊತ್ತಿಲ್ಲ. ಪರಲೋಕದಲ್ಲಿ ನನಗೆ ಒಂದು ವೇಳೆ ದೇವರ ಸ್ಥಳವನ್ನು ಕೊಡ್ತಾರೆ ಇಲ್ವೋ ನನಗೆ ಗೊತ್ತಿಲ್ಲ ಅನ್ನೋ ಥರ ನಿಮಗೆ ಇದ್ದರೆ ನಾವು ಮಾಡಬೇಕಾಗಿರೋದಲ್ಲ ಒಂದೇ, ಯೇಸು ಕ್ರಿಸ್ತನಲ್ಲಿ ಸುವಾರ್ತೆಯನ್ನು ನಂಬಿ ದೇವರ ಕಡೆಗೆ ನಮ್ಮ ಕೈಗಳನ್ನು ಎತ್ತಿ, ತಂದೆಯೇ ನನ್ನ ಪಾಪಿ, ನನ್ನ ಪಾಪವನ್ನು ಕ್ಷಮಿಸು, ನನ್ನ ಅಪರಾಧಗಳನ್ನು ಮನ್ನಿಸು ಅಂತ ಹೇಳಿ ಏನೆಲ್ಲ ನಿಮ್ಮ ಪಾಪಗಳು ನಮ್ಮ ಕಣ್ಣು ಮುಂದೆ ಜ್ಞಾಪಕಕ್ಕೆ ಬರುತ್ತವೋ ಅವೆಲ್ಲವನ್ನ ದೇವರ ಹತ್ರ ಒಪ್ಪಿಕೊಂಡು ತಂದೆಯೇ ನನ್ನ ಕ್ಷಮಿಸಿರಿ ಅಂತ ಅವ್ರ ಹತ್ರ ಪ್ರಾರ್ಥನೆ ಮಾಡಿದರೆ ಸಾಕು. ಯೇಸು ಕ್ರಿಸ್ತನ ರಕ್ತ ನಿಮ್ಮ ಪಾಪಗಳನ್ನೆಲ್ಲ ತೊಳೆದು ಶುದ್ಧೀಕರಿಸಿ ನಿಮ್ಮ ಜ್ಞಾಪಕಕ್ಕೆ ಬರುವ, ಒಂದು ವೇಳೆ ನೀವು ಪರಲೋಕಕ್ಕೆ ಹೋಗುವುದಿಲ್ಲ ಅನ್ನೋ ರೀತಿಯಲ್ಲಿ ತಡೆಗಳನ್ನು ಉಂಟು ಮಾಡುವಂತ ಎಲ್ಲ ಪಾಪಗಳನ್ನ ಯೇಸು ಕ್ರಿಸ್ತನ ರಕ್ತವು ನೀಗಿಸಿ ಬಿಡುಗಡೆಯನ್ನು ಉಂಟು ಮಾಡುತ್ತಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಪಾಪ ಕ್ಷಮಾಪಣೆಯನ್ನ ಉಚಿತವಾಗಿ ನಮಗೆ ಕೊಡ್ತಾರೆ. ಯೇಸು ಕ್ರಿಸ್ತನಿಂದ ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಳ್ಳೋದಕ್ಕೆ ನೀವು ₹1 ಕಟ್ಟಬೇಕಾಗಿರುವಂಥ ಅಗತ್ಯ ಇಲ್ಲ. ಕಾರಣ ನಮ್ಮನ್ನು ನಮ್ಮ ಪಾಪಗಳನ್ನು ಬಿಡಿಸುವುದಕ್ಕಾಗಿ ಕಟ್ಟಬೇಕಾಗಿರುವ ಎಲ್ಲ ಬೆಲೆಯನ್ನ ಯೇಸು ಕ್ರಿಸ್ತನು ಕಟ್ಟಿ ಮುಗಿಸಿದ್ದಾರೆ. ಹಲ್ಲೆಲೂಯಾ. ಇವತ್ತು ನನಗೆ ನಿಮಗೆ ಪಾಪ ಕ್ಷಮಾಪಣೆ ಉಚಿತ. ನಾವು ₹1 ಯಾರಿಗೂ ಕಟ್ಟಬೇಕಾಗಿರೋ ಅಗತ್ಯ ಇಲ್ಲ, ಅದು ಉಚಿತವಾಗಿ ನಮಗೆ ಸಿಗುತ್ತೆ. ಆದರೆ ಅದಕ್ಕೆ ಬೆಲೆ ಇದೆ. ಆ ಬೆಲೆಯನ್ನ ಯೇಸು ಕ್ರಿಸ್ತನ್ ಕಟ್ಟಿ ನಮಗದನ್ನ ಉಚಿತವಾಗಿ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಆ ಬೆಲೆ ಯಾವುದು ಅಂತಂದ್ರೆ ಯೇಸು ಕ್ರಿಸ್ತನ ಪ್ರಾಣ, ಆ ಬೆಲೆ ಆತನ ರಕ್ತ. ಜೀವವಾಗಿರುವ ಆತನು, ನಿತ್ಯ ಜೀವವಾಗಿರುವ ಆತನು ತನ್ನ ಜೀವವನ್ನು ಕೊಡಬೇಕಾಗಿತ್ತು. ಅದೇ ಪಾಪಕ್ಕೆ ಬೆಲೆ. ಅದನ್ನು ಆತನು ಕೊಟ್ಟು ನನಗೆ ನಿಮಗೆ ಪಾಪ ಕ್ಷಮಾಪಣೆಯನ್ನ, ರಕ್ಷಣೆಯನ್ನ ಅವರು ಸಂಪಾದಿಸಿದ್ದಾರೆ. ನಾವು ಕಟ್ಟಬೇಕಾಗಿರುವಂಥದ್ದು, ಕೊಡಬೇಕಾಗಿರುವಂಥದ್ದು ಏನು ಸಹ ಇಲ್ಲ. ಆದರೆ ನಾವು ಒಂದನ್ನು ಮಾಡಬೇಕು. ಏನನ್ನು ಮಾಡಬೇಕಂದ್ರೆ ಅದನ್ನು ನಂಬಿ ಅವರಿಂದ ನಾವು ಪಡ್ಕೊಳ್ಬೇಕು ಅಷ್ಟೇ. ನಮ್ಮ ಪಾಪಗಳನ್ನು ದೇವರ ಹತ್ರ ಒಪ್ಪಿಕೊಂಡು ನಾವು ಕ್ಷಮೆ ಕೇಳುವಾಗ, ಯೇಸು ಕ್ರಿಸ್ತನ ಮುಖಾಂತರ ನಮಗೆ ಪಾಪ ಕ್ಷಮಾಪಣೆ ರಕ್ಷಣೆ ಇದೆ ಅನ್ನೋದನ್ನು ನಂಬುವಾಗ ಅವರು ಅದನ್ನು ಉಚಿತವಾಗಿ ನಮಗೆ ಕೊಡ್ತಾರೆ. ಹಲ್ಲೆಲೂಯಾ. ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಅನ್ನೋದು ನಮಗೆ ಯಾವ ಥರ ಗೊತ್ತಾಗುತ್ತೆ? ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ದೇವರು ನಮ್ಮನ್ನು ಅಂಗೀಕರಿಸಿದ್ದಾರೆ, ಇನ್ನು ನನ್ನ ಪಾಪದಿಂದ ನನಗೆ ಬಿಡುಗಡೆ ಆಗಿದೆ ಅನ್ನೋದು ನಮಗೆ ಯಾವ ಥರ ಗೊತ್ತಾಗುತ್ತೆ? ಪಾಪಗಳು ಕ್ಷಮಿಸಲ್ಪಟ್ಟಿರೋದು ನಮಗೆ ಯಾವ ಥರ ಗೊತ್ತಾಗುತ್ತೆ ಅಂತಂದರೆ, ಒಂದು ವೇಳೆ ನಾವು ದೇವರ ಸಮ್ಮುಖದಲ್ಲಿ ನಮ್ಮ ಪಾಪಗಳನ್ನೆಲ್ಲ ಹೇಳಿ, ತಂದೆಯೇ ನಮ್ಮನ್ನು ಕ್ಷಮಿಸಿರಿ, ಮನ್ನಿಸಿರಿ, ಬಿಡುಗಡೆ ಕೊಡಿರಿ, ಯೇಸು ಕ್ರಿಸ್ತನ ರಕ್ತವನ್ನು ನನ್ನ ಪಾಪದಿಂದ ನನ್ನನ್ನು ಬಿಡಿಸಲಿ, ನನಗೆ ರಕ್ಷಣೆಯನ್ನು ಉಂಟು ಮಾಡಲಿ ಅಂತ ಹೇಳಿ ನಾವು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುವಾಗ ನಮ್ಮ ಪಾಪಗಳು ಕ್ಷಮಿಸಲ್ಪಡ್ತು ಅನ್ನೋದು ನಮಗೆ ಯಾವ ಥರ ಗೊತ್ತಾಗುತ್ತೆ ಅಂತಂತಂದರೆ, ದೈವಿಕವಾದ ಒಂದು ಸಮಾಧಾನ ನಮ್ಮ ಹೃದಯದಲ್ಲಿ ಉಂಟಾಗುತ್ತೆ. ಪಾಪದಲ್ಲಿ ನಾವು ಬದುಕ್ತಾ ಇರುವಾಗ ನಮಗೆ ಸಮಾಧಾನ ಇರೋದಿಲ್ಲ, ನೆಮ್ಮದಿ ಇರುವುದಿಲ್ಲ, ಕಳವಳ, ಚಿಂತೆ, ಏನು ಮಾಡ್ಬೇಕನ್ನೋದೇ ಅರ್ಥ ಆಗೋದಿಲ್ಲ. ಆದರೆ ನಾವು ಪಾಪಿ ಅನ್ನೋದನ್ನು ಒಪ್ಪಿಕೊಂಡು ತಂದೆಯ ಸನ್ನಿಧಿಗೆ ಬಂದು, ತಂದೆಯೇ ನನ್ನ ಪಾಪಗಳನ್ನು ಕ್ಷಮಿಸು, ಇಂತಿಂಥ ಪಾಪಗಳೆಲ್ಲ ನನ್ನಲ್ಲಿ ಕಂಡು ಬಂತು, ನನ್ನನ್ನು ಮನ್ನಿಸು, ಯೇಸುವಿನ ರಕ್ತವು ನನ್ನ ಪಾಪಗಳನ್ನು ತೊಳೆದು ಶುದ್ಧೀಕರಿಸಿ ನನ್ನ ಪಾಪಗಳನ್ನು ನೀಗಿಸಲಿ, ನನ್ನ ಪಾಪವನ್ನು ತೆಗೆದುಹಾಕಲಿ ಅಂತ ಹೇಳಿ ನಾವು ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆಯನ್ನು ದೇವರು ಅಂಗೀಕರಿಸಿದ್ದಾರೆ, ನಮ್ಮ ಪಾಪವನ್ನು ದೇವರು ಕ್ಷಮಿಸಿದ್ದಾರೆ ಅನ್ನೋದಕ್ಕೆ ನಮಗೆ ಗುರುತೇನು? ಅದಕ್ಕೆ ಗುರುತು ದೈವಿಕವಾದ ಒಂದು ಸಮಾಧಾನ ನಮ್ಮಲ್ಲಿ ಉಂಟಾಗುತ್ತೆ. ನಾನು ಪಾಪಿ ಅನ್ನುವಂಥ ಅಪರಾಧ ಭಾವ ನಮ್ಮನ್ನು ಬಿಟ್ಟು ಹೊರಟು ಹೋಗುತ್ತೆ. ಅದಕ್ಕಿಂತ ಮೊದಲು ನಮ್ಮ ಮನಸ್ಸಾಕ್ಷಿ ನಮ್ಮನ್ನು ಕುಸಿತಾ ಇರುತ್ತೆ. ನೀನೊಬ್ಬ ಪಾಪಿ, ನೀನೊಬ್ಬ ಪಾಪಿ, ನೀನೊಬ್ಬ ಪಾಪಿ. ನಮ್ಮ ಮನಸ್ಸಾಕ್ಷಿ ನಮ್ಮನ್ನು ಕುಸಿತಾ ಇರುತ್ತೆ. ಆದರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿದ ಸಮಯದಲ್ಲಿ ನಾನೊಬ್ಬ ಪಾಪಿ ಅನ್ನುವಂಥ ಅಪರಾಧ ಭಾವ ನನ್ನನ್ನು ಬಿಟ್ಟು ಹೊರಟು ಹೋಗುತ್ತೆ. ನಾನಿನ್ನ ಪಾಪಿ ಅಲ್ಲ, ನಾನು ಪರಿಶುದ್ಧನಾಗಿ ಮಾಡಲ್ಪಟ್ಟಿದ್ದೇನೆ, ಯೇಸು ಕ್ರಿಸ್ತನ ರಕ್ತದಿಂದ ನನಗೆ ಬಿಡುಗಡೆ ಆಗಿದೆ, ನಾನು ದೇವರ ಮಗನಾಗಿದ್ದೇನೆ, ನಾನಿನ್ನು ದೇವರ ರಾಜ್ಯಕ್ಕೆ ಹೋಗುತ್ತೇನೆ, ದೇವರೊಟ್ಟಿಗೆ ಸದಾಕಾಲ ಜೀವಿಸುತ್ತೇನೆ ಅನ್ನುವಂಥ ಒಂದು ನಿಶ್ಚಯ ನಮಗುಂಟಾಗುತ್ತೆ. ಅದಕ್ಕೆ ಮೊದಲು ನಮಗೆ ಬರುವಂಥ ಭಾವನೆ, ಅಯ್ಯೋ ನಾನು ಪಾಪಿ, ಅಯ್ಯೋ ನಾನು ಪಾಪಿ. ಆದರೆ ಅದರ ನಂತರ ನಮಗೆ ಬರೋ ಭಾವನೆ, ನಾನು ದೇವರ ಮಗನು, ನಾನು ಪರಿಶುದ್ಧ ಮಾಡಲ್ಪಟ್ಟಿರುವವನು, ಯೇಸು ಕ್ರಿಸ್ತನ ರಕ್ತದಿಂದ ನನಗೆ ಬಿಡುಗಡೆ ಆಗಿದೆ, ದೇವರಿಗೆ ಸ್ತೋತ್ರ ಅನ್ನುವಂಥ ಒಂದು ಭಾವನೆ ನಮಗೆ ಬರುತ್ತೆ. ಅದಕ್ಕೆ ಮೊದಲು ಒಂದು ವೇಳೆ ಏನೋ ಒಂದು ಭಾರ ನಮ್ಮ ಮೇಲೆ ಇದೆ ಅನ್ನೋ ರೀತಿಯಲ್ಲಿ ನಮಗಿರುತ್ತೆ. ಆದರೆ ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ದೇವರು ನಮ್ಮನ್ನು ಅಂಗೀಕರಿಸಿದ ನಂತರ ನಮಗೆ ಬಿಡುಗಡೆ ಅನುಭವ ಆಗುತ್ತೆ. ನನ್ನನ್ನು ಯಾವುದೋ ಒಂದು ಭಾರ ನನ್ನನ್ನು ಬಿಟ್ಟು ಹೊರಟು ಹೋಗಿದೆ, ನಾನು ಇದುವರೆಗೂ ಕಟ್ಟಲ್ಪಟ್ಟ ಒಂದು ರೀತಿಯಲ್ಲಿದ್ದೆ, ಈಗ ಸ್ವತಂತ್ರನಾಗಿದ್ದೇನೆ ಅನ್ನುವಂಥ ಒಂದು ಅನುಭವ ನಮಗೆ ಬರುತ್ತೆ. ಇದನ್ನು ಮಾಡುವ ಆತನು ಪರಿಶುದ್ಧಾತ್ಮನು. ಹಲ್ಲೆಲೂಯಾ. ಆಗ ನಾನು ನೀವು ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಅನ್ನುವಂಥ ಒಂದು ನಿಶ್ಚಯಕ್ಕೆ ನಾವು ಬರಬೇಕಾಗಿರುವಂಥದ್ದು ಬಹಳ ಮುಖ್ಯ. ನಾವು ಯಾವ ರೀತಿಯಾಗಿದ್ದೀವಿ ಅನ್ನೋದನ್ನು ಇವತ್ತು ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡೋಣ.
ಯೇಸು ಕ್ರಿಸ್ತನು ನಮ್ಮ ಪಾಪ ಪರಿಹಾರಕನು. ಹಲ್ಲೆಲೂಯಾ. ಅವರು ನಮ್ಮ ಪಾಪಗಳನ್ನು ನಮ್ಮನ್ನು ಬಿಡಿಸಿ ನಮ್ಮನ್ನು ನಡೆಸುವಂತನಾಗಿ ಆತನಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಆದರೆ ಯೇಸು ಕ್ರಿಸ್ತನು ನಮ್ಮ ಪಾಪ ನಿವಾರಕನು. ಆದರೆ ಒಂದು ವಿಷಯದಲ್ಲಿ ನಾವು ಬಹಳ ಜಾಗರೂಕರಾಗಿರಬೇಕು. ಏನು ಅಂತಂತಂದರೆ, ಆತನು ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡುಗಡೆಗೊಳಿಸಿದ್ದಾರೆ. ಆದರೆ ತಿರುಗಿ ನಾವು ಆ ಪಾಪದಲ್ಲಿಯೇ ಮುಂದುವರಿಯಬಾರದು, ಆ ಪಾಪದಲ್ಲಿಯೇ ನಾವು ಜೀವಿಸಬಾರದು ಅನ್ನೋದ್ರ ವಿಷಯದಲ್ಲಿ ನಾವು ಬಹಳ ಎಚ್ಚರಿಕೆಯಾಗಿರಬೇಕು. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಯೋಹಾನನ ಬರೆದಂಥ ಸುವಾರ್ತೆ 5ನೇ ಅಧ್ಯಾಯ 14ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಇದಾದ ಮೇಲೆ ಯೇಸು ಅವನನ್ನು ದೇವಾಲಯದಲ್ಲಿ ಕಂಡುಕೊಂಡು, ನಿನಗೆ ಸ್ವಸ್ಥವಾಯಿತಲ್ಲ, ಇನ್ನು ಮೇಲೆ ಪಾಪ ಮಾಡಬೇಡ, ನಿನಗೆ ಹೆಚ್ಚಿನ ಕೇಡು ಬಂದಿತ್ತು ಅಂದನು. ಇಲ್ಲೇನಾಗುತ್ತೆ, 38 ವರ್ಷದಿಂದ ರೋಗಿಯಾಗಿದ್ದಂಥ ಒಂದು ವ್ಯಕ್ತಿಯನ್ನು ಯೇಸು ಕ್ರಿಸ್ತನು ನೋಡ್ತಾರೆ. ತನ್ನನ್ನು ನೋಡಿ ನಿನಗೆ ಸ್ವಸ್ಥವಾಗೋದಕ್ಕೆ ಮನಸ್ಸುಂಟು ಅಂತ ಹೇಳಿ ಎದ್ದು ನಿನ್ನ ಹಾಸಿಗೆ ಎತ್ತುಕೊಂಡು ನಡೆ ಅಂತ ಹೇಳಿ ಅವನನ್ನು ವಾಸಿ ಮಾಡ್ತಾರೆ. ಅವನು ವಾಸಿ ಹೊಂದಿ ತನ್ನ ಹಾಸಿಗೆನ ತಗೊಂಡು ನಡ್ಕೊಂಡು ಹೋಗ್ಬಿಡ್ತಾನೆ. ಆದರೆ ಅದಾದ ನಂತರ ಆ ಮನುಷ್ಯ ತಿರುಗಿ ಯೇಸು ಕ್ರಿಸ್ತನಿಗೆ ಸಿಗ್ತಾನೆ. ಸಿಗುವಾಗ ಯೇಸು ಕ್ರಿಸ್ತನು ತನ್ನನ್ನು ನೋಡಿ ಹೇಳುವಂಥ ಒಂದು ಮಾತೇನಂತಂದರೆ, ನಿನಗೆ ವಾಸಿ ಆಯ್ತಲ್ವಾ, ನೀನು ಚೆನ್ನಾಗಾದಿತ್ತಾನೆ, ಆದರೆ ಒಂದು ಮಾತು ಹೇಳ್ತೀನಿ ನಾನು ಕೇಳು. ಏನು ಅಂತಂದರೆ, ಇನ್ನು ಮೇಲೆ ಪಾಪ ಮಾಡಬೇಡ. ಆಗ ಯೇಸು ಕ್ರಿಸ್ತನು ತನ್ನಿಂದ ಸ್ವಸ್ಥತೆ ಹೊಂದಿಕೊಂಡಂಥ ಮನುಷ್ಯನಿಗೆ ಹೇಳೋ ಮಾತೇನಂತಂದರೆ, ಇನ್ನು ಮೇಲೆ ಪಾಪ ಮಾಡಬೇಡ ಅಂತ ಹೇಳ್ತಾರೆ. ಅದು ಮಾತ್ರ ಅಲ್ದಿರ ಯೋಹಾನನು ಬರೆದಂಥ ಸುವಾರ್ತೆ 8ನೇ ಅಧ್ಯಾಯ 11ನೇ ವಾಕ್ಯವನ್ನು ನಾವು ಓದಿ ನೋಡೋಣ. ಯೇಸು ಆಕೆಗೆ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂದು ಹೇಳಿದನು. ಇಲ್ಲೇನಾಗುತ್ತೆ, ಯೇಸು ಕ್ರಿಸ್ತನ ಒಂದು ಸ್ಥಳದಲ್ಲಿದ್ದಾಗ ಈ ಶಾಸ್ತ್ರಿಗಳು ಪರಿಸರಗಳು ಇವರೆಲ್ಲ ವ್ಯಭಿಚಾರದಲ್ಲಿ ಸಿಕ್ಕಿದಂಥ ಒಂದು ಸ್ತ್ರೀಯನ್ನ ಆತನ ಹತ್ರ ಕರ್ಕೊಂಡ್ ಬರ್ತಾರೆ. ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರ ಅಂತ ಆಕೆಯನ್ನು ಏನು ಮಾಡಬೇಕಾಗಿತ್ತು, ಕಲ್ಲೊಡೆದು ಕೊಲ್ಲಬೇಕಾಗಿತ್ತು. ಇವ್ರೇನು ಮಾಡ್ತಾರೆ, ಕಲ್ಲಿಡ್ಕೊಂಡು ತನ್ನನ್ನು ಕೊಲ್ಲಬೇಕಂತ ಹೇಳಿ, ಅದಕ್ಕೆ ಮುಂಚೆ ಯೇಸು ಕ್ರಿಸ್ತನ್ ಇದ್ದಾನಲ್ಲ, ಆತನ ಏನು ಹೇಳ್ತಾನೆ ಕೇಳೋಣ ಅಂತ ಅಂದ್ಬಿಟ್ಟು ಅದರಲ್ಲಿ ಆತನ ಸಿಕ್ಕಿಸ್ಬೇಕು, ಮೋಶೆಗೆ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಮಾತಾಡ್ತಾನೆ ಅಂತ ಹೇಳಿ ಈ ವಿಷಯದಲ್ಲಿ ಆತನನ್ನು ಸಿಕ್ಕಿಸ್ಬೇಕು ಅಂತ ಅಂದ್ಬಿಟ್ಟು ಆಕೆಯನ್ನ ಆತನ ಹತ್ರ ಕರ್ಕೊಂಡ್ಬರ್ತಾರೆ. ಕಡೆ ಏನಾಗುತ್ತೆ, ಯೇಸು ಕ್ರಿಸ್ತನ್ ಮಾತಾಡ್ತಾರೆ, ಅವರೆಲ್ಲ ಕಲ್ಲೆಲ್ಲ ಹಾಕಿ ಹೊರಟೋಗ್ತಾರೆ. ಇದೆಲ್ಲ ಆದ ನಂತರ ಯೇಸು ಕ್ರಿಸ್ತನ ಆ ಸ್ತ್ರೀನ ನೋಡ್ತಾರೆ. ನೋಡ್ಬಿಟ್ಟು ಯೇಸು ಆಕೆಗೆ ಅಂದರೆ ಆಕೆನ ಕೇಳ್ತಾರೆ, ಅಮ್ಮ ನಿನ್ನ ಮೇಲೆ ತಪ್ಪು ಹೊರಿಸಿದವರೆಲ್ಲ ಎಲ್ಲಿ, ನಿನ್ನ ಶಿಕ್ಷೆ ಕೊಡ್ಬೇಕಂತ ಬಂದವರೆಲ್ಲ ಎಲ್ಲಿ ಅಂತಂದಾಗ ಯಾರು ಇರೋದಿಲ್ಲ, ಎಲ್ಲ ಹೋಗ್ಬಿಟ್ಟಿರ್ತಾರೆ. ಆಗ ಯೇಸು ಕ್ರಿಸ್ತನ್ ಹೇಳೋ ಮಾತೇನಂತಂದರೆ, ಆಕೆಗೆ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಅವ್ರ್ಯಾರು ನನಗೆ ಶಿಕ್ಷೆ ಕೊಡಲಿಲ್ಲ, ನಾನು ಕೂಡ ನಿನಗೆ ಶಿಕ್ಷೆ ಕೊಡೋದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂದು ಹೇಳಿದನು. ಆಕೆಗೂ ಸಹ ಮರಣ ದಂಡನೆಯಿಂದ ಆಕೆಯನ್ನು ಯೇಸು ಕ್ರಿಸ್ತನ್ ತಪ್ಪಿಸಿ ಹೇಳೋ ಮಾತೇನಂತಂದರೆ, ಇನ್ನು ಮೇಲೆ ಪಾಪ ಮಾಡಬೇಡ ಅಂತ ಹೇಳೋದನ್ನ ನಾವು ಕಾಣ್ತೀವಿ. ಆಗ ಯೇಸು ಕ್ರಿಸ್ತನು ಇದೇ ಮಾತನ್ನ ಇವತ್ತು ಅವರು ನಮಗೂ ಸಹ ಹೇಳ್ತಾರೆ. ಅವ್ರು ಹೇಳೋದು ಮಾತೇನಂತಂದ್ರೆ, ನಾನು ನಿಮ್ಮ ಪಾಪ ನಿವಾರಕನು, ನಿಮ್ಮ ಪಾಪವನ್ನು ನಾನು ತೆಗೆದು ಹಾಕ್ತೇನೆ, ಆದರೆ ಇನ್ನು ಮೇಲೆ ನೀವು ಪಾಪವನ್ನ ಮಾಡಬೇಡಿ ಎಂಬುದಾಗಿ ಅವರು ನಮಗೆ ಹೇಳ್ತಾರೆ. ಅದು ಮಾತ್ರ ಅಲ್ದಿರ ರೋಮಪುರದವರಿಗೆ ಬರೆದಂಥ ಪತ್ರಿಕೆ 6ನೇ ಅಧ್ಯಾಯ ವಾಕ್ಯಗಳು 1-2 ನಾವು ಓದಿ ನೋಡೋಣ. ಹಾಗಾದರೆ ಏನು ಹೇಳೋಣ, ದೇವರ ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕೋ, ಎಂದಿಗೂ ಇರಬಾರದು. ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನೂ ಅದರಲ್ಲೇ ಬದುಕುವುದು ಹೇಗೆ? ಇಲ್ಲಿ ಅಪೊಸ್ತಲನಾಗಿರುವಂಥ ಪೌಲನ ವಿಶ್ವಾಸಿಗಳಿಗೆ ಹೇಳೋ ಮಾತೇನಂತಂದ್ರೆ, ದೇವರ ಕೃಪೆ ಹೆಚ್ಚಾಗಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕೋ, ನಾವು ಪಾಪದಲ್ಲೇ ಇರಬೇಕಾ, ಪಾಪದಲ್ಲಿದ್ದಾಗ ದೇವರ ಕೃಪೆ ನಮಗೆ ಉಂಟಾಯಿತು ಹಾಗಂತ ಹೇಳಿ ನಾವು ಇನ್ನೂ ಪಾಪದಲ್ಲೇ ಬದುಕಬೇಕಾ? ಎಂದಿಗೂ ಇರಬಾರದು. ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನೂ ಅದರಲ್ಲೇ ಬದುಕುವುದು ಹೇಗೆ? ಪಾಪದಲ್ಲಿ ನಾವು ಇರಬಾರದು, ಅದರ ಪಾಲಿಗೆ ನಾವು ಸತ್ತೋಗಿದ್ದೀವಿ, ಇನ್ನು ಅದರಲ್ಲಿ ನಾವು ಬದುಕಬಾರದು ಅಂತ ಪೌಲನು ಬರೆಯೋದನ್ನ ನಾವು ಕಾಣ್ತೇವೆ. ಮತ್ತೆ ದೇವರ ವಾಕ್ಯವನ್ನ ನಾವು ಓದಿ ನೋಡುವಾಗ ಎಫೆಸದವರಿಗೆ ಬರೆದಂತ ಪತ್ರಿಕೆ 4ನೇ ಅಧ್ಯಾಯ ವಾಕ್ಯಗಳು 22-24 ನಾವು ಓದಿ ನೋಡಿದರೆ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದುಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಈ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದ್ದಾಗಿಯೂ ದೇವ ಭಕ್ತಿಯುಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಇಲ್ಲಿ ಪೌಲನು ಎಫೆಸಿ ಸಭೆಯವರಿಗೆ ಬರೆಯೋ ಮಾತುಗಳೇನಂತಂದ್ರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನ ಅನುಸರಿಸದೆ, ನೀವೇನ್ ಮಾಡಬೇಕು? ಹಿಂದಿನ ನಡತೆಯನ್ನ ಅನುಸರಿಸಬಾರದು.
ಅನುಸರಿಸದೆ ಪೂರ್ವ ಸ್ವಭಾವವನ್ನು, ಅಂದರೆ ಇದಕ್ಕೆ ಮುಂಚೆ ನಿಮಗಿದ್ದಂಥ ಸ್ವಭಾವವನ್ನ ನೀವು ತೆಗೆದು ಹಾಕಿ ಬಿಡಬೇಕು ಅಂತ ಹೇಳಿ. ಅದು ಎಂಥದ್ದಾಗಿತ್ತು ನಿಮ್ಮ ಪೂರ್ವ ಸ್ವಭಾವ? ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದಾಗಿತ್ತು. ಆದರೆ ಅದನ್ನು ನೀವು ಅನುಸರಿಸಿದರೆ, ಅದನ್ನು ತೆಗೆದು ಹಾಕಿ ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನ ಧರಿಸಿಕೊಳ್ಳಿರಿ. ನೀವೇನ್ ಮಾಡಬೇಕು? ಹೊಸಬರಾಗಿ ನೂತನ ಸ್ವಭಾವವನ್ನ ಧರಿಸಿಕೊಳ್ಳಬೇಕು. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದ್ದಾಗಿಯೂ ದೇವ ಭಕ್ತಿಯುಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಆಗ ನಿಮ್ಮ ಹೊಸ ಸ್ವಭಾವ ದೇವರ ಹೋಲಿಕೆಯ ಮೇರೆಗೆ ಸತ್ಯದಲ್ಲಿಯೂ ನೀತಿಯಲ್ಲಿಯೂ ದೇವರ ಭಕ್ತಿಯಲ್ಲಿಯೂ ನಿರ್ಮಿಸಲ್ಪಟ್ಟಿರುತ್ತೆ ಅಂತ ತಾನು ಬರೆಯೋದನ್ನು ನಾವು ಕಾಣ್ತೀವಿ. ಆಗ ನಾವೇನ್ ಮಾಡಬೇಕು? ಹಳೆಯ ಪಾಪವನ್ನು ತೆಗೆದು ಹಾಕಬೇಕು. ದೇವರ ಪ್ರೀತಿಯನ್ನು, ಭಕ್ತಿಯನ್ನು, ನೀತಿಯನ್ನು, ದೇವರ ಸ್ವಭಾವಗಳನ್ನ ನಾವು ಧರಿಸಿಕೊಂಡವர்களಾಗಿ ಜೀವಿಸಬೇಕು. ಇನ್ನೂ ಒಂದು ವಾಕ್ಯವನ್ನು ನಾವು ಓದಿ ನೋಡೋಣ. ಕೊಲೊಸ್ಸೆಯವರಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯ ವಾಕ್ಯ 9 ಮತ್ತು 10 ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ, ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳ ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನ ಧರಿಸಿಕೊಂಡಿದ್ದೀರಲ್ಲವೇ? ಈ ಸ್ವಭಾವವು ಅದನ್ನು ಸೃಷ್ಟಿಸಿದ ಆತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನ ಉಂಟು ಮಾಡುತ್ತದೆ. ಇಲ್ಲೂ ಸಹ ಪೌಲನು ವಿಶ್ವಾಸಿಗಳು ಬರೆಯ ಮಾತೇನಂತಂದ್ರೆ, ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳ ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನ ಧರಿಸ್ಕೊಂಡಿದ್ದೀರಾ ಅಂತ ಹೇಳಿ. ಈ ಸ್ವಭಾವ ಎಂಥದ್ದಾಗಿರುತ್ತೆ? ಈ ಸ್ವಭಾವ ಅದನ್ನು ಸೃಷ್ಟಿಸಿದ ಆತನ ಹೋಲಿಕೆಯ ಮೇರೆಗೆ ಅದು ಇರುತ್ತೆ. ಅದು ದಿನ ದಿನ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನ ಉಂಟು ಮಾಡುತ್ತೆ ಅಂತ ತಾನು ಬರೆಯೋದನ್ನು ನಾವು ಕಾಣ್ತೀವಿ. ಆಗ ದೇವರ ವಾಕ್ಯವನ್ನೆಲ್ಲ ನಾವು ಗಮನಿಸಿ ನೋಡುವಾಗ ದೇವರ ವಾಕ್ಯ ನಮಗೆ ಹೇಳೋದೆಲ್ಲ ಏನಂತಂದ್ರೆ, ನಾವು ದೇವರ ಬಳಿಗೆ ಬಂದ ನಂತರ ನಮ್ಮ ಪೂರ್ವ ಪಾಪವನ್ನ ನಾವು ಇದು ಅನುಸರಿಸಬಾರದು. ಇನ್ನು ನಾವು ಪಾಪವನ್ನ ಮಾಡಬಾರದು. ನಮ್ಮ ಪೂರ್ವ ಸ್ವಭಾವಗಳು, ನಡವಳಿಕೆಗಳು, ಕ್ರಿಯೆಗಳು ಎಲ್ಲವನ್ನ ನಾವು ತೆಗೆದಿಟ್ಟು ದೇವರ ಗುಣ ಸ್ವಭಾವ ನಡವಳಿಕೆಗಳನ್ನ ನಾವು ಅನುಸರಿಸುವಂತವರಾಗಿರಬೇಕು. ದೇವರ ವಾಕ್ಯವನ್ನು ಕೈಗೊಂಡು ದೇವರ ವಾಕ್ಯದಂತೆ ಈ ಲೋಕದಲ್ಲಿ ನಾವು ಹೊಸಬರಾಗಿ ನೂತನ ಹೃದಯವುಳ್ಳವர்களಾಗಿ ಕ್ರಿಸ್ತ ಯೇಸುವಿನ ಸ್ವರೂಪವಾಗಿ ಈ ಲೋಕದಲ್ಲಿ ನಾವು ಬದುಕುವಂತವர்களಾಗಿರ್ಬೇಕಂತ ಹೇಳಿ ದೇವರ ವಾಕ್ಯವು ನಮಗೆ ಹೇಳುತ್ತೆ. ಆದ್ರೆ ಅನೇಕರು ಏನ್ ಮಾಡ್ತಾರೆ ಅಂತಂದ್ರೆ, ಇಲ್ಲಿ ತಪ್ಪಿ ಹೋಗ್ತಾರೆ. ಎಲ್ಲಿ ತಪ್ಪಿ ಹೋಗ್ತಾರೆ? ತಮ್ಮ ಪೂರ್ವ ಪಾಪಗಳನ್ನ ಬಿಟ್ಟು ಬಿಡುವುದರಲ್ಲಿ ಅನೇಕರು ತಪ್ಪಿ ಹೋಗ್ತಾರೆ. ಅವರು ಯೇಸು ಕ್ರಿಸ್ತನನ್ನ ನಂಬ್ತಾರೆ. ಆತನು ನನಗೋಸ್ಕರವಾಗಿ ಈ ಲೋಕಕ್ಕೆ ಬಂದ, ನನಗಾಗಿ ರಕ್ತ ಸುರಿಸಿದ, ನನಗಾಗಿ ಶಿಲುಬೆಯಲ್ಲಿ ಮರಣ ಹೊಂದ, ಮತ್ತೆ ಮರಣವನ್ನು ಜಯಿಸಿ ಎದ್ದು ಬಂದಿದ್ದಾನೆ, ಈಗ ಜೀವಂತವಾಗಿದ್ದಾನೆ, ಪರಲೋಕವನ್ನು ನಮಗೆ ಕೊಡ್ತಾನೆ, ಎಲ್ಲವನ್ನ ಅವರು ನಂಬ್ತಾರೆ. ಪ್ರಾರ್ಥನೆ ಸಹ ಮಾಡ್ತಾರೆ. ಏನಂತ? ಯೇಸುವೇ ನನ್ನ ಪಾಪಗಳನ್ನ ಕ್ಷಮಿಸು, ಮನ್ನಿಸು ಅಂತ ಎಲ್ಲವನ್ನೂ ಮಾಡ್ತಾರೆ. ಆದ್ರೆ ಒಂದನ್ನ ಮಾಡೋದಿಲ್ಲ. ಏನ್ ಮಾಡೋದಿಲ್ಲ? ಅವರ ಪೂರ್ವ ಪಾಪವನ್ನ ಬಿಡೋದಿಲ್ಲ. ಎಲ್ಲವನ್ನ ನಂಬಿ ಅವ್ರ ಪಾಪದಲ್ಲೇನೆ ಅವ್ರು ಮುಂದುವರಿತಾನೆ ಇರ್ತಾರೆ. ಆದರೆ ದೇವರ ವಾಕ್ಯ ನಮಗೆ ಹೇಳೋ ಮಾತೇನಂತಂದ್ರೆ, ಇನ್ನು ಪಾಪವನ್ನ ಮಾಡಬೇಡ ಎಂಬುದಾಗಿ. ಯೇಸು ಕ್ರಿಸ್ತನ ಹೇಳಿದ ಮಾತು, ಇನ್ನು ಪಾಪವನ್ನ ಮಾಡಬೇಡ. ಪತ್ರಿಕೆಗಳೆಲ್ಲ ದೇವರು ನಮಗೆ ಬರೆದು ಕೊಟ್ಟಿರುವಂತದ್ದು, ನಿಮ್ಮ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿರಿ, ಇನ್ನು ಪಾಪದಲ್ಲೇ ಬದುಕಬೇಡಿರಿ, ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ, ನಿಮ್ಮ ಹಳೆಯ ನಡವಳಿಕೆಯನ್ನು ಬಿಟ್ಟು ಬಿಡಿರಿ. ದೇವರ ವಾಕ್ಯ ನಮಗೆ ಹೇಳೋದಿದೆ. ಆದ್ರೆ ಅನೇಕರು ಏನ್ ಮಾಡ್ತಾರಂದ್ರೆ ಇದನ್ನ ಮಾಡೋದಿಲ್ಲ. ದೇವರನ್ನ ನಂಬ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಎಲ್ಲವನ್ನ ಮಾಡ್ತಾರೆ, ಪೂರ್ವ ಪಾಪದಿಂದ ಮನ ತಿರುಗೋದಿಲ್ಲ, ದೇವರ ಗುಣ ಸ್ವಭಾವಗಳನ್ನ ಅಳವಡಿಸಿಕೊಳ್ಳೋದಿಲ್ಲ, ಹೊಸ ಮನುಷ್ಯರಾಗಿ ಬದಲಾಗೋದಿಲ್ಲ. ಹಳೆ ಮನುಷ್ಯರನ್ನೇ ಒಳಗಡೆ ಇಟ್ಕೊಂಡು ಹಂಗೆ ಬದುಕ್ತಾ ಇರ್ತಾರೆ. ಆದ್ರೆ ಹಾಗೇ ಬದುಕೊಂಡು ಹೋದ್ರೆ ದೇವರ ರಾಜ್ಯವನ್ನ ಸೇರೋದಿಲ್ಲ. ದೇವರ ವಾಕ್ಯವನ್ನ ನಾವು ಓದಿ ನೋಡುವಾಗ ದೇವರ ವಾಕ್ಯದಲ್ಲಿ ಏನಿದೆ ಅಂತಂದ್ರೆ, ಇಬ್ರಿಯರಿಗೆ ಬರೆದಂತ ಪತ್ರಿಕೆ 12ನೇ ಅಧ್ಯಾಯ ವಾಕ್ಯಗಳು 14-15 ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ, ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನ ಕಾಣುವುದಿಲ್ಲ. ಇಲ್ಲಿ ದೇವರ ವಾಕ್ಯ ನಮಗೆ ಹೇಳುವಂತ ಮಾತೇನಂತಂದ್ರೆ, ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ, ಪರಿಶುದ್ಧತೆಯನ್ನು ಸಂಪಾದಿಸುವುದಕ್ಕೆ ನೀವು ಪ್ರಯತ್ನ ಮಾಡಿ, ಪರಿಶುದ್ಧರಾಗಿ ಜೀವಿಸುವುದಕ್ಕೆ ನೀವು ಹೋರಾಟ ಮಾಡಿ. ಕಾರಣ ಏನು ಅಂತಂದ್ರೆ, ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನ ಕಾಣುವುದಿಲ್ಲ. ನಾವು ಪರಿಶುದ್ಧರಾಗದ ಹೊರತು ದೇವರನ್ನ ಕಾಣುವುದಿಲ್ಲ. ದೇವರನ್ನ ಎಲ್ಲಿ ಕಾಣುತ್ತೇವೆ? ದೇವರನ್ನ ಪರಲೋಕದಲ್ಲಿ ಕಾಣ್ತೇವೆ. ನಾವು ಪರಿಶುದ್ಧರಾಗಿ ಜೀವಿಸದ ಹೊರತು, ನಮ್ಮ ಪಾಪಗಳಿಂದ ನಾವು ಮನ ತಿರುಗದ ಹೊರತು ದೇವರನ್ನ ಕಾಣುವುದಿಲ್ಲ. ಹಂಗಂದ್ರೆ ಪರಲೋಕ ರಾಜ್ಯವನ್ನು ನಾವು ಸೇರುವುದಿಲ್ಲ. ಇನ್ನು ನಾವು ದೇವರ ವಾಕ್ಯವನ್ನು ಗಮನಿಸುವಾಗ ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 27ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಅದರಲ್ಲಿ ಕೊಲೆಯಾದದೊಂದೂ ಸೇರುವುದಿಲ್ಲ,
ಅಸಹ್ಯವಾದದ್ದನ್ನು ಸುಳ್ಳಾದದ್ದನ್ನು ನಡೆಸುವವನು ಸೇರುವುದಿಲ್ಲ. ಯಜ್ಞದ ಕುರಿಯಾರಾತನ ಜೀವಬಾಧರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಬರೆದವೆಯೋ ಅವರು ಮಾತ್ರ ಸೇರುವರು. ಇವರು ಎಲ್ಲಿಗೆ ಸೇರೋದಿಲ್ಲ? ಹೊಸ ಯೆರೂಸಲೇಮ್ ಪಟ್ಟಣಕ್ಕೆ, ಹೊಸ ಸೃಷ್ಟಿಗೆ ಇವರು ಸೇರುವುದಿಲ್ಲ. ಯಾರು ಸೇರುವುದಿಲ್ಲ? ಅಸಹ್ಯವಾದದ್ದನ್ನು ಸುಳ್ಳಾದದ್ದನ್ನು ನಡೆಸುವವರು ಸೇರುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಈ ಅಸಹ್ಯವನ್ನ ಮಾಡುವಂಥವರು, ಸುಳ್ಳಾದದ್ದನ್ನ ಅನುಸರಿಸಿ ನಡೆಯುವಂಥವರು, ಇವರೆಲ್ಲ ಯಾರು? ಪಾಪದಲ್ಲಿಯೇ ಬದುಕುವಂಥವರು. ಆಗ ಯೇಸು ಕ್ರಿಸ್ತನು ನಮ್ಮ ಪಾಪ ಪರಿಹಾರಕನು. ಆದರೆ ಯೇಸು ಕ್ರಿಸ್ತನು ನಮ್ಮ ಪಾಪ ಪರಿಹಾರಕನಾಗಿದ್ದಾರೆ. ಆದರೆ ನಾವಾದರೂ ಇನ್ನು ಪಾಪದಲ್ಲಿಯೇ ಮುಂದುವರಿಯಬಾರದು. ಅವರ ಬಳಿಗೆ ಬಂದು ಪಾಪ ಕ್ಷಮಾಪಣೆಯನ್ನು ನಾವು ಹೊಂದಿಕೊಂಡು ಇನ್ನು ಪಾಪವನ್ನು ಬಿಟ್ಟು ಬಿಡಬೇಕು, ಪಾಪದಿಂದ ಮನೆ ತಿರುಗಬೇಕು, ಹೊಸ ಸೃಷ್ಟಿಯಾಗಿ ನಾವು ಬದಲಾಗಬೇಕು, ಯೇಸು ಕ್ರಿಸ್ತನ ಸಾರೂಪವಾಗಿ ನಾವು ಬದಲಾಗಬೇಕು. ಆದ್ರೆ ಅನೇಕರು ಏನ್ ಮಾಡ್ತಾರೆ? ಯೇಸು ಕ್ರಿಸ್ತನ ಹತ್ರ ಬರ್ತಾರೆ, ಅವ್ರನ್ನ ನಂಬ್ತಾರೆ, ಅವರ ಹತ್ರ ಪ್ರಾರ್ಥನೆ ಮಾಡ್ತಾರೆ, ಎಲ್ಲವನ್ನೂ ಮಾಡ್ತಾರೆ, ಪಾಪದಿಂದ ಮನೆ ತಿರುಗೋದಿಲ್ಲ. ಆದ್ರೆ ಎಲ್ಲಿವರೆಗೂ ನಾವು ಪಾಪದಿಂದ ಮನೆ ತಿರುಗೋದಿಲ್ಲವೋ ಅಲ್ಲಿವರೆಗೂ ನಾವು ದೇವರಾಜ್ಯವನ್ನು ಪ್ರವೇಶಿಸೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನ ಕಾಣುವುದಿಲ್ಲ. ಹೊಲಸಾದದ್ದು, ಅಸಹ್ಯವಾದದ್ದು, ಸುಳ್ಳಾಡುವವನ್ನ ಅನುಸರಿಸಿ ನಡೆಯುವಂತವರು ಆ ಪಟ್ಟಣವನ್ನು ಪ್ರವೇಶಿಸೋದಿಲ್ಲ. ಅದರಿಂದ ನಾವು ಜಾಗರೂಕರಾಗಿರ್ಬೇಕಾದಂತ ಒಂದು ವಿಷಯ ಯಾವುದು ಅಂತಂದ್ರೆ, ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿದ್ದಾರೆ. ಆದರೆ ಇನ್ನು ನಾವು ಪಾಪ ಮಾಡದ ಹಾಗೆ, ಪಾಪದಲ್ಲಿಯೇ ಮುಂದುವರಿಯದ ಹಾಗೆ ನಾವು ಬಹಳ ಗಮನವಾಗಿರಬೇಕು. ಇವತ್ತು ನಿಮ್ಮ ಬಗ್ಗೆ ಯೋಚನೆ ಮಾಡಿ. ನೀವು ದೇವರ ಬಳಿಗೆ ಬಂದಿದ್ದೀರಾ, ಯೇಸು ಕ್ರಿಸ್ತನ ಮುಖಾಂತರ ನಿಮ್ಮ ಪಾಪಗಳ ಕ್ಷಮೆಯನ್ನು ಹೊಂದಿಕೊಂಡಿದ್ದೀರಾ, ಪರಲೋಕ ರಾಜ್ಯವನ್ನು ಸೇರ್ತೀರಾ ಅನ್ನೋ ನಿರೀಕ್ಷೆಯಿಂದ ಬದುಕ್ತಾ ಇದ್ದೀರಾ. ಆದರೆ ನಿಮ್ಮ ಪೂರ್ವ ಪಾಪಗಳಿಂದ ಮನೆ ತಿರುಗಿದ್ದೀರಾ, ಪೂರ್ವ ಸ್ವಭಾವಗಳಿಂದ ಮನೆ ತಿರುಗಿದ್ದೀರಾ, ನಿಮ್ಮ ನಡವಳಿಕೆಗಳನ್ನು ಬದಲಾಯಿಸಿಕೊಂಡಿದ್ದೀರಾ, ದೇವರ ವಾಕ್ಯದಿಂದ ನೀವು ಜೀವಿಸ್ತಾ ಇದ್ದೀರಾ. ಯೋಚನೆ ಮಾಡಿ. ಆ ರೀತಿಯಾಗಿ ಜೀವಿಸುವಾಗಲೇ ನಾವು ದೇವರ ರಾಜ್ಯವನ್ನು ಸೇರೋದಕ್ಕೆ ಸಾಧ್ಯ. ಆಗ ಕೆಲವರು ಮಾಡುವಂತ ಒಂದು ತಪ್ಪು ಯಾವುದು ಅಂತಂದ್ರೆ, ದೇವರ ಬಳಿಗೆ ಬಂದು ಮನೆ ತಿರುಗೋದಿಲ್ಲ, ಹಳೆಯ ಮನುಷ್ಯರಾಗಿ ಹಾಗೆಯೇ ಬದುಕೊಂಡು ಹೋಗ್ತಾ ಇರ್ತಾರೆ. ಮತ್ತೆ ಇನ್ನೂ ಕೆಲವರು ಇನ್ನೊಂದು ರೀತಿಯ ಕಾರ್ಯ ಮಾಡ್ತಾರೆ. ಏನು ಅಂತಂದ್ರೆ, ದೇವರ ಬಳಿಗೆ ಬಂದು ಅವ್ರ ಪಾಪಗಳನ್ನು ಒಪ್ಪಿಕೊಂಡು ಪಾಪಗಳಿಗೆ ಕ್ಷಮಾಪಣೆಯನ್ನು ದೇವರನ್ನ ಹೊಂದಿಕೊಂಡು, ನಾನು ನನ್ನ ಪಾಪದಲ್ಲಿ ಬದುಕೋದಿಲ್ಲ, ನಾನು ಹೊಸ ಮನುಷ್ಯನಾಗಿ ಬರುತ್ತೇನೆ ಅಂತ ಹೇಳಿ ಅವರ ಪೂರ್ವ ಪಾಪಗಳನ್ನು ಬಿಟ್ಟು ದೇವರ ವಾಕ್ಯವನ್ನು ಅನುಸರಿಸಿ ಜೀವಿಸುವಂತ ಪ್ರಯತ್ನವನ್ನ ಅವ್ರು ಮಾಡ್ತಾರೆ. ಒಂದು ಕಾಲದವರೆಗೂ ಅವ್ರು ಮಾಡ್ತಾ ಇರ್ತಾರೆ, ಅವರಲ್ಲಿ ಹಲವಾರು ಬದಲಾವಣೆಗಳು ಬರುತ್ತೆ. ಆದರೆ ಒಂದು ಕಾಲಘಟ್ಟದಲ್ಲಿ ಏನಾಗ್ತಾರೆ ಅಂತಂತಂದ್ರೆ, ತಿರುಗಿ ಅವರು ತಮ್ಮ ಪೂರ್ವ ಪಾಪಗಳ ಕಡೆಗೆ ಅವರು ಮುಖ ಮಾಡ್ತಾರೆ. ಇಸ್ರಾಯೇಲ್ ಜನಗಳು ಐಗುಪ್ತ ದೇಶದಿಂದ ಬಿಡುಗಡೆ ಹೊಂದಿಕೊಂಡು ಅರಣ್ಯಕ್ಕೆ ಹೊರಟು ಹೋದ್ರು, ಕಾನಾನ್ ದೇಶದ ಕಡೆಗೆ ಹೊರಟು ಹೋಗೋಣ ಅಂತ ಹೇಳಿ. ಆದ್ರೆ ಮಧ್ಯದಲ್ಲಿ ಅವ್ರು ಏನ್ ಮಾಡಿದ್ರು? ನಾವು ತಿರುಗಿ ಐಗುಪ್ತ ದೇಶಕ್ಕೆ ಹೊರಟು ಹೋಗ್ಬಿಡೋಣ ಅಂತ ಅವ್ರು ನಿಂತು ಬಿಟ್ರು. ಇದೇ ರೀತಿಯಾಗಿನೇ ಅನೇಕರು ಏನ್ ಮಾಡ್ತಾರೆ, ಒಂದು ಕಾಲದವರೆಗೂ ಪರಿಶುದ್ಧರಾಗಿ ಜೀವಿಸುವುದಕ್ಕೆ ಅವ್ರು ಪ್ರಯತ್ನ ಮಾಡ್ತಾರೆ. ಆದ್ರೆ ಒಂದು ಕಾಲಘಟ್ಟದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ತಿರುಗಿ ಅವರು ಅವರ ಪೂರ್ವ ಪಾಪಗಳ ಕಡೆಗೆ ಅವರು ನೋಡ್ತಾ ಇರ್ತಾರೆ. ದೇವರ ವಾಕ್ಯ ಇಂಥವ್ರ ಕುರಿತಾಗಿ ಏನು ಹೇಳುತ್ತೆ ಅಂತಂದ್ರೆ, ಪೇತ್ರನ ಬರೆದಂತ 2ನೇ ಪತ್ರಿಕೆ 2ನೇ ಅಧ್ಯಾಯ 22ನೇ ವಾಕ್ಯವನ್ನ ನಾವು ಓದಿ ನೋಡೋಣ. ನಾಯಿ ತಾನು ಕಕ್ಕಿದ್ದನ್ನು ನೆಕ್ಕುವುದಕ್ಕೆ ತಿರುಗಿಕೊಂಡಿತ್ತು, ಮತ್ತು ತೊಳೆದ ಹಂದಿ ಕೆಸರಿನಲ್ಲಿ ಹೊರಳುವುದಕ್ಕೆ ಹೋಯಿತು ಎಂಬ ನಿಜವಾದ ಗಾಡಿಗೆ ಸರಿಯಾಗಿ ನಡೆದಿದ್ದಾರೆ. ದೇವರ ಬಳಿಗೆ ಬಂದು ಪಾಪದಿಂದ ಮನೆ ತಿರುಗಿ ಪರಿಶುದ್ಧರಾಗಿ ಜೀವಿಸ್ತಾ, ಒಂದು ಕಾಲಘಟ್ಟಗಳಲ್ಲಿ ತಿರುಗಿ ಹಳೆಯ ಪಾಪಗಳ ಕಡೆಗೆ ನೋಡಿ ಅದನ್ನ ಮಾಡುತ್ತಾ ಜೀವಿಸುವಂತವರು ಎಂಥವರಾಗಿರ್ತಾರೆ ಅಂತ ದೇವರ ವಾಕ್ಯ ಹೇಳುತ್ತೆ ಅಂತಂದ್ರೆ, ನಾಯಿ ತಾನು ಕಕ್ಕಿದ್ದನ್ನು ನೆಕ್ಕುವುದಕ್ಕೆ ತಿರುಗಿಕೊಂಡಿತ್ತು. ಆ ರೀತಿಯಾಗಿ ಅವ್ರು ಇಡ್ತಾರೆ. ನಾಯಿ ಏನ್ ಮಾಡುತ್ತೆ? ಕಕ್ಕಿಬಿಡುತ್ತೆ, ತಿರುಗಿ ಆಮೇಲೆ ಅದು ನೆಕ್ಕುತ್ತೆ. ನೋಡೋದಕ್ಕೆ ತುಂಬಾ ಅಸಹ್ಯವಾಗಿರುತ್ತೆ. ಅದೇ ರೀತಿ ದೇವ್ರಿಗೆ ಒಪ್ಪಿಸ್ಕೊಟ್ಟು ತನ್ನ ಪಾಪಗಳನ್ನು ಮನೆ ತಿರುಗಿ ಬರುತ್ತೇನೆ ಅಂತ ಹೇಳಿ ಬದುಕುತ್ತಾ ಇದ್ದು, ತಿರುಗಿ ತನ್ನ ಪೂರ್ವ ಪಾಪಗಳ ಕಡೆಗೆ ನೋಡೋನು ದೇವ್ರಿಗೆ ಅದೇ ತರ ಇರ್ತಾನೆ. ಮತ್ತೆ ಹಂದಿ ಏನ್ ಮಾಡುತ್ತೆ? ತೊಳೆದ ಹಂದಿ ತಿರುಗಿ ಅದು ಹೊರಟು ಹೋಗಿ ಕೊಳಕಿನಲ್ಲಿ ಬಿದ್ದೋಗುತ್ತೆ. ತೊಳೆದ ಹಂದಿ ಕೆಸರಿನಲ್ಲಿ ಹೊರಳುವುದಕ್ಕೆ ಹೋಯಿತು ಎಂಬ ರೀತಿಯಲ್ಲಿ ಹಂದಿ ಏನ್ ಮಾಡುತ್ತೆ ಅಂತಂದ್ರೆ, ಅದು ಆ ಕೆಸರಲ್ಲಿ ಮತ್ತೆ ಕೊಳೆಯಲ್ಲಿ ಅದು ಇರೋದೇ ಅದಕ್ಕೆ ತುಂಬಾ ಸಂತೋಷ, ಗಲೀಜಲ್ಲಿ ಇರೋದಕ್ಕೆ ಅದಕ್ಕೆ ತುಂಬಾ ಸಂತೋಷ. ಆಗ ನೀವು ಅದನ್ನು ಕರ್ಕೊಂಡ್ಬಂದು ಎಷ್ಟೇ ತೊಳೆದು ಏನೇ ಮಾಡಿದ್ರು ಕೂಡ ಒಂದು ಸ್ವಲ್ಪ ಹೊತ್ತು ನೋಡ್ಕೊಂಡಿಲ್ಲ ಅಂತಂದ್ರೆ, ಯಾವುದೋ ಒಂದು ಸಮಯ ಸಿಗುವಾಗ ಹೋಗಿ ಮತ್ತೆ ಆ ಗಲೀಜಲ್ಲಿ ಆ ಕೆಸರಲ್ಲಿ ಅದು ಮುಳುಗೋಗಿರುತ್ತೆ. ಆವಾಗ ತೊಳೆದಂತ ಒಂದು ಹಂದಿ ಹೋಗಿ ಅದ್ರ ಮತ್ತೆ ಸೇರುವಾಗ ನೋಡೋಕೆ ಎಷ್ಟು ಅಸಹ್ಯವಾಗಿರುತ್ತೆ. ದೇವರ ಬಳಿಗೆ ಬಂದು ಪಾಪದಿಂದ ಮನೆ ತಿರುಗಿ ತನ್ನ ಪೂರ್ವ ಪಾಪಗಳಿಗೆ ಒಪ್ಪಿಸಿಕೊಡುವಂತ ಮನುಷ್ಯ ದೇವರಿಗೆ ಅದೇ ರೀತಿಯಾಗಿರ್ತಾನೆ.
ಆಗ ಇವತ್ತು ಅನೇಕರು ನಾಯಿಗಳ ರೀತಿಯಲ್ಲಿ, ಹಂದಿಗಳ ರೀತಿಯಲ್ಲಿ ಬದುಕುವಂತವರಿದ್ದಾರೆ. ಆಗ ಒಂದು ಗುಂಪು ಜನ ಏನ್ ಮಾಡ್ತಾರೆ ಅಂತಂದ್ರೆ, ದೇವರ ಬಳಿಗೆ ಬಂದು ಪಾಪ ಕ್ಷಮಾಪಣೆಯನ್ನ ಹೊಂದ್ಕೊಳ್ಬೇಕಂತ ಹೇಳಿ ಪ್ರಾರ್ಥನೆ ಮಾಡಿ, ಆದ್ರೆ ಪಾಪದಿಂದ ಮನೆ ತಿರುಗೋದಿಲ್ಲ, ಅದ್ರಲ್ಲಿ ಮುಂದುವರಿತಾನೆ ಇರ್ತಾರೆ. ಇನ್ನೊಂದು ಗುಂಪು ಜನಗಳು ಏನ್ ಮಾಡ್ತಾರೆ ಅಂತಂದ್ರೆ, ದೇವರ ಬಳಿಗೆ ಬಂದು ಪಾಪ ಕ್ಷಮಾಪಣೆಯನ್ನ ಕೇಳಿ ಅವ್ರ ಪಾಪದಿಂದ ಮನೆ ತಿರುಗುತ್ತಾರೆ. ಆದ್ರೆ ಒಂದು ಕಾಲಗಳಲ್ಲಿ ನಾಯಿಯಂತೆ, ಹಂದಿಯಂತೆ ತಿರುಗಿ ತಮ್ಮ ಪೂರ್ವ ಪಾಪಗಳ ಕಡೆಗೆ ಅವ್ರು ನೋಡಿ ಬದುಕ್ತಾ ಇರ್ತಾರೆ. ಆದ್ರೆ ಒಂದು ವೇಳೆ ನಾವು ಪಾಪದಿಂದ ಮನೆ ತಿರುಗದೆ ಹೋದ್ರು, ಅಥವಾ ಮನೆ ತಿರುಗಿ ಒಂದು ಕಾಲಗಳಲ್ಲಿ ತಿರುಗಿ ಪಾಪದ ಕಡೆಗೆ ನೋಡುವವರಾದ್ರೂ ಸಹ ನಾವು ದೇವರಾಜ್ಯವನ್ನ ಸೇರೋದಿಲ್ಲ. ನಾವು ದೇವರಾಜ್ಯವನ್ನ ಸೇರಬೇಕಂತಂದ್ರೆ ಒಂದು ವೇಳೆ ಪಾಪದಲ್ಲಿ ಮುಂದುವರಿತಾನೆ ಬರ್ತಾ ಇದ್ರೆ ಮನೆ ತಿರುಗಬೇಕು. ಒಂದು ವೇಳೆ ಪಾಪದಿಂದ ಮನೆ ತಿರುಗಿ ಪರಿಶುದ್ಧರಾಗಿ ಜೀವಿಸ್ತಾ ಒಂದು ಕಾಲಗಳಲ್ಲಿ ತಿರುಗಿ ಹಳೆಯ ಪಾಪಗಳ ಕಡೆಗೆ ಸೆಳೆಯಲ್ಪಟ್ಟು ಅದರಲ್ಲಿ ಬಿದ್ದು ಹೋಗಿ ಬರುತ್ತಾ ಇದ್ರು ಕೂಡ ಅದರಿಂದನೂ ಮನೆ ತಿರುಗಬೇಕು. ಹೇಗಾದ್ರೂ ಸರಿ ನಾವು ಪಾಪವನ್ನು ಬಿಟ್ಟು ದೇವರ ಕಡೆಗೆ ನಾವು ಬರಬೇಕು. ಆಗಲೇ ನಾವು ದೇವರಾಜ್ಯವನ್ನು ಸೇರೋದಕ್ಕೆ ನಮಗೆ ಸಾಧ್ಯ. ಆದ್ರೆ ದೇವರು ಒಂದು ಮನುಷ್ಯನಿಗೆ ಅವನ ಪಾಪದಿಂದ ತಾನು ಮನೆ ತಿರುಗೋದಕ್ಕೆ ಮರಣ ಪರ್ಯಂತರ ಅವನಿಗೆ ಅವಕಾಶ ಕೊಡ್ತಾರೆ. ದೇವರು ಯಾರನ್ನು ತಳ್ಳಿ ಬಿಡೋದಿಲ್ಲ. ದೇವರು ಎಲ್ಲರಿಗೂ ಅವಕಾಶವನ್ನ ತೆರೆದಿರ್ತಾರೆ. ಎಲ್ಲಿ ಗಂಟ? ಮರಣ ಗಂಟ. ಒಂದು ಮನುಷ್ಯನಿಗೆ ಮರಣ ಬರೋವರೆಗೂ ಸಹ ಅವನ ಪಾಪದಿಂದ ಮನೆ ತಿರುಗೋದಕ್ಕೆ, ದೇವರ ಬಳಿಯಲ್ಲಿ ಸಮಾಧಾನ ಆಗೋದಕ್ಕೆ ದೇವರ ಅವಕಾಶವನ್ನು ಕೊಡ್ತಾರೆ. ಒಂದು ವೇಳೆ ದೇವರ ಬಳಿಗೆ ಬಂದು ಯಾವತ್ತೂ ಪಾಪದಿಂದ ಮನೆ ತಿರುಗದವನಾಗಿದ್ರು ಸಹ, ಅಥವಾ ದೇವರ ಬಳಿಗೆ ಬಂದು ಒಂದು ಕಾಲದಲ್ಲಿ ತಿರುಗಿ ಪಾಪಕ್ಕೆ ತನ್ನ ಒಪ್ಪಿಸಿಕೊಂಡು ಬರುತ್ತಾ ಇದ್ರು ಸಹ ಮರಣ ಪರ್ಯಂತರ ಅವನು ಮನೆ ತಿರುಗೋದಕ್ಕೆ ದೇವರು ಅವಕಾಶವನ್ನು ಕೊಡ್ತಾರೆ. ಆದ್ರೆ ಅವಕಾಶ ಉಪಯೋಗಿಸಿಕೊಳ್ಳೋದಕ್ಕೆ ಆ ಮನುಷ್ಯನಿಗೆ ಮನಸ್ಸಿರಬೇಕು. ದೇವರು ಕೊಡುವಂತ ಕೃಪಾ ಕಾಲ ಅವಕಾಶವನ್ನು ಉಪಯೋಗಿಸಿಕೊಂಡು ತನ್ನ ಪಾಪದಿಂದ ಮನೆ ತಿರುಗ್ತೀನಿ ಅಂತ ಹೇಳಿ ದೇವರಿಗೆ ತನ್ನ ಒಪ್ಪಿಸಿಕೊಟ್ಟು ಬದುಕುವಾಗ ಅವನು ದೇವರ ರಾಜ್ಯವನ್ನ ಸೇರ್ತಾನೆ. ಆದ್ರೆ ಪಾಪದಲ್ಲಿಯೇ ಮುಂದುವರಿಯುವಂತ ಮನುಷ್ಯ, ಅಥವಾ ಒಂದು ಕಾಲದಲ್ಲಿ ಪಾಪದಿಂದ ಮನೆ ತಿರುಗಿ ಆ ಪಾಪಗಳ ಕಡೆಗೆ ಹೊರಳುವಂತ ಮನುಷ್ಯ ಮನೆ ತಿರುಗದೆ ಹೋದರೆ ಕಟ್ಟ ಕಡೆಗೆ ಅಗ್ನಿ ನರಕಕ್ಕೆ ತಾನು ಗುರಿಯಾಗ್ತಾನೆ. ಅನೇಕರು ಈ ರೀತಿಯಾಗಿ ನಡೆಯುವಂತವர்களಾಗಿರ್ತಾರೆ. ಆದರೆ ನಾನು ನೀವು ಯಾವ ರೀತಿಯಾಗಿದ್ದೇವೆ ಅನ್ನೋದನ್ನ ಇವತ್ತು ನಾವು ಯೋಚನೆ ಮಾಡಿ ನೋಡಬೇಕು. ಯೇಸು ಕ್ರಿಸ್ತನು ಪಾಪ ಪರಿಹಾರಕನು. ಯೇಸು ಕ್ರಿಸ್ತನು ನಮ್ಮ ಪಾಪವನ್ನ ನಿವಾರಣೆ ಮಾಡುವ ಆತನು. ಆದರೆ ನಾವು ಯಾವ ಥರ ಇರಬೇಕು? ನಾವು ಇನ್ನೂ ಪಾಪವನ್ನ ಮಾಡದವರಾಗಿರಬೇಕು. ಪಾಪದಲ್ಲಿಯೇ ಮುಂದುವರಿಯದವರಾಗಿರಬೇಕು. ಪಾಪವನ್ನು ಬಿಟ್ಟು ಇನ್ನು ಎಂದಿಗೂ ಪಾಪದ ಕಡೆಗೆ ತಿರುಗಿ ನೋಡದವರುಗಳಾಗಿ ಜೀವಿಸುವುದಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡಬೇಕು. ಇವತ್ತು ನೀವು ಯಾವ ಥರ ಇದ್ದೀರಾ ಅನ್ನೋದನ್ನ ಒಂದು ವೇಳೆ ಯೋಚನೆ ಮಾಡಿ. ಒಂದು ವೇಳೆ ಪಾಪದಿಂದ ಮನೆ ತಿರುಗದೇ ಬರುತ್ತಾ ಇದ್ರೆ, ದೇವರೇ ನನ್ನನ್ನು ಕ್ಷಮಿಸು ಅಂತ ಹೇಳಿ ದೇವರಿಗೆ ನಿಮ್ಮನ್ನು ಒಪ್ಪಿಸಿಕೊಡಿರಿ. ಅಥವಾ ಒಂದು ವೇಳೆ ಒಂದು ಕಾಲಘಟ್ಟದವರೆಗೂ ಪರಿಶುದ್ಧರಾಗಿ ಜೀವಿಸಿ ತಿರ್ಗಾ ಹಳೆಯ ಪಾಪಗಳಿಗೆ ಸೆಳೆಯಲ್ಪಟ್ಟು ಬದುಕ್ತಾ ಇದ್ರೆ ನಿಮ್ಮನ್ನ ತಗ್ಗಿಸಿಕೊಂಡು ದೇವರಿಗೆ ಒಪ್ಪಿಸಿಕೊಡಿರಿ. ದೇವರು ನಿಮ್ಮನ್ನ ಕ್ಷಮಿಸ್ತಾರೆ. ಇವತ್ತು ಒಂದು ವೇಳೆ ಈ ಮಾತುಗಳನ್ನು ಇನ್ನೂ ಕೇಳೋದಕ್ಕೆ ದೇವರು ನಿಮಗೆ ಅವಕಾಶ ಕೊಟ್ಟಿದ್ದಾರೆ ಅಂತಂತಂದ್ರೆ, ದೇವರ ಕೃಪಾ ಕಾಲ ಅವಕಾಶ ಇವತ್ತು ಇನ್ನೂ ನಿಮಗೆ ಇದೆ. ಅದರಿಂದನೇ ಈ ಮಾತುಗಳನ್ನು ಕೇಳೋ ಹಾಗೆ ದೇವರ ಅವಕಾಶ ಕೊಟ್ಟಿದ್ದಾರೆ. ಆದರೆ ದೇವರು ಕೊಟ್ಟಿರುವಂಥ ಅವಕಾಶದಲ್ಲಿ ನಾವು ಮನೆ ತಿರುಗಬೇಕು. ಆನಂತರ ದೇವರು ಬಾಗಿಲು ಮುಚ್ಚಿಬಿಡ್ತಾರೆ. ಬಾಗಿಲು ಮುಚ್ಚಿದ ನಂತರ ತಟ್ಟಿ ಪ್ರಯೋಜನ ಇಲ್ಲ. ದೇವರ ವಾಕ್ಯದಲ್ಲಿ ನೋಹನ ಕಾಲದಲ್ಲಿ ನೋಹ ನಾವೇನು ಮಾಡಿ ನೋಹ ತನ್ನ ಕುಟುಂಬದವರು ಸಮಸ್ತ ಜೀವ ಜಂತುಗಳ ಒಳಗಡೆ ಹೊರಟು ಹೋದ ನಂತರ ಬಾಗಿಲು ಯಾರಾಗ್ತಾರೆ? ಬಾಗಿಲನ್ನ ಯಾರಾಗ್ತಾರೆ ಅಂದ್ರೆ ದೇವರಾಗ್ತಾರೆ. ಹಂಗಂತಂದ್ರೆ ಅವರೆಲ್ಲ ಹೊರಟು ಹೋದ ನಂತರ ಇನ್ನೂ ಯಾರಾದ್ರೂ ಹೋಗ್ತಾನೇನೋ? ಹೋಗೋನೆಲ್ಲ ಹೋಗ್ಲಿ, ಬದುಕೋನೆಲ್ಲ ಬದುಕೊಳ್ಳಿ. ನೋಹ ಒಂದು ಕಾಲದಲ್ಲಿ ಮಳೆ ಬರುತ್ತೆ, ಪ್ರಳಯ ಬರುತ್ತೆ, ಎಲ್ಲ ನಾಶವಾಗಿ ಹೋಗುತ್ತೆ, ಬನ್ನಿ ನಾವೇ ಸೇರಿಕೊಳ್ಳೋಣ ಅಂತ ಹೇಳುವಾಗ ಯಾರೂ ಕೇಳಲಿಲ್ಲ. ಆದ್ರೆ ಇಷ್ಟೆಲ್ಲ ಆದ್ಮೇಲೆ ಸಹ ಕಟ್ಟ ಕಡೆಯಲ್ಲಿ ಯಾವನಾದ್ರೂ ಒಬ್ಬ ಮನೆ ತಿರುಗ್ತಾನೇನೋ, ಹೋಗೋನು ಯಾರಾದ್ರೂ ಒಬ್ಬ ಹೋಗ್ತಾನೇನೋ, ಹೋಗ್ಲಿ ಅಂತ ದೇವರೇ ಬಾಗಿಲು ಮುಚ್ಚಿದ್ರು. ದೇವರು ಯಾವಾಗ ಬಾಗಿಲು ಮುಚ್ಚಿದ್ರು? ಯಾರು ಇನ್ನ ಹೋಗೋದಿಲ್ಲ ಅಂತ ದೇವರಿಗೆ ತಿಳಿದು ಬಂದಾಗ, ಆ ಕೃಪಾ ಕಾಲ ಅವಕಾಶ ಮುಗಿದಾಗ ದೇವರೇ ಬಾಗಿಲು ಮುಚ್ಚಿದ್ರು. ಅದೇ ರೀತಿಯೇ ಮನುಷ್ಯರಿಗೆ ದೇವರು ಒಂದು ಕಾಲಘಟ್ಟದವರೆಗೂ ಮನೆ ತಿರುಗೋದಕ್ಕೆ ಕೃಪಾ ಕಾಲ ಅವಕಾಶವನ್ನು ಕೊಟ್ಟಿರ್ತಾರೆ. ಆ ಕೃಪಾ ಕಾಲ ಅವಕಾಶದಲ್ಲಿ ಅವನು ಮನೆ ತಿರುಗಿದ್ರೆ ಅವನಿಗೆ ಒಳ್ಳೆಯದು. ಆದರೆ ಆ ಕೃಪಾ ಕಾಲ ಅವಕಾಶ ಮುಗಿದು ಹೋದ ನಂತರ ಪ್ರಯೋಜನ ಇಲ್ಲ. ಆ ಕೃಪಾ ಕಾಲ ಅವಕಾಶ ಯಾವಾಗ ಮುಗಿದು ಹೋಗುತ್ತೆ? ಮರಣದಲ್ಲಿ ಅದು ಮುಗಿದೋಗುತ್ತೆ.
ಮರಣದ ನಂತರ ಏನೇ ದೇವರನ್ನು ನೋಡಿ ಪ್ರಾರ್ಥನೆ ಮಾಡಿದ್ರು, ಅಯ್ಯೋ ಅಂತ ಏನೇ ಅಂದ್ರು ಪ್ರಯೋಜನ ಇಲ್ಲ. ಐಶ್ವರ್ಯವಂತನು ಅಗ್ನಿ ನರಕಕ್ಕೆ ಹೊರಟು ಹೋದ, ಗೋಳಾಡ್ದ ಅಗ್ನಿ ನರಕದಿಂದ. ಅವನಿಗೇನು ಸಿಕ್ತು ಪ್ರತಿಫಲ? ಏನೂ ಸಿಗಲಿಲ್ಲ. ಮರಣದ ಒಂದೇ ಸಾರಿ ಮರಣ, ಆ ನಂತರ ನ್ಯಾಯ ತೀರ್ಪು. ಬದುಕಿರುವಾಗ ಮನುಷ್ಯ ಏನನ್ನ ಬಿತ್ತುತ್ತಾನೋ ಅದರ ಫಲವನ್ನ ಮರಣದ ನಂತರ ಅವನು ಕೊಯ್ತಾನೆ. ಆವಾಗ ಪಶ್ಚಾತ್ತಾಪ ಪಟ್ಟು ಪ್ರಯೋಜನ ಇಲ್ಲ. ಅದು ಬದುಕಿರುವಾಗಲೇ ನಾವು ಪಶ್ಚಾತ್ತಾಪ ಪಡಬೇಕು. ನಿತ್ಯ ಜೀವಕ್ಕೆ ಪಾತ್ರವಾಗೋದಕ್ಕೆ ಏನನ್ನು ಮಾಡಬೇಕು ಅದನ್ನು ನಾವು ಮಾಡಬೇಕು. ಯೇಸು ಕ್ರಿಸ್ತನು ನಮಗಾಗಿ ನಿತ್ಯ ಜೀವವನ್ನು ಸಂಪಾದಿಸಿಟ್ಟಿದ್ದಾರೆ. ಅದನ್ನು ನಂಬಿ ಅಂಗೀಕರಿಸಿ ನಿತ್ಯ ಜೀವಕ್ಕೆ ಪಾತ್ರರಾಗಿ ಪಾಪದಿಂದ ನಾವು ಮನ ತಿರುಗಿ ಬದುಕುವಂತವர்களಾಗಿ ಇರಬೇಕು. ಹಲ್ಲೆಲೂಯಾ. ನಾವಿವತ್ತು ಯಾವ ರೀತಿಯಾಗಿದ್ದೇವೆ ಒಂದು ಕ್ಷಣ ಯೋಚನೆ ಮಾಡಿ ನೋಡೋಣ. ಯೇಸು ಕ್ರಿಸ್ತನು ನಮ್ಮ ಪಾಪ ನಿವಾರಕನು. ಅದಕ್ಕಾಗಿ ನಾವು ದೇವರನ್ನು ಸ್ತೋತ್ರ ಮಾಡೋಣ. ಆತನು ನಮ್ಮ ಪಾಪಗಳನ್ನು ನಮ್ಮನ್ನು ಬಿಡಿಸಿ, ನಮ್ಮನ್ನು ರಕ್ಷಿಸಿ, ನಮ್ಮನ್ನು ನಿತ್ಯ ಜೀವಕ್ಕೆ ಪಾತ್ರರಾಗಿ ಮಾಡಿ ಹೊಸ ಸೃಷ್ಟಿಯಲ್ಲಿ, ಹೊಸ ಯೆರೂಸಲೇಮಿನಲ್ಲಿ ನಮಗೊಂದು ಸ್ಥಳವನ್ನು ಕೊಟ್ಟು ಸದಾಕಾಲ ನಾವು ದೇವರೊಟ್ಟಿಗಿರುವ ಹಾಗೆ ಆತನ ಅವಕಾಶವನ್ನು ಮಾಡಿದ್ದಾನೆ. ಹಲ್ಲೆಲೂಯಾ. ನನ್ನ ನಿಮ್ಮ ಯೋಗ್ಯತೆ ಏನು? ನನ್ನ ನಿಮ್ಮ ಯೋಗ್ಯತೆ ಅಗ್ನಿ ನರಕ. ಅಷ್ಟು ಬಿಟ್ಟರೆ ನಮಗೆ ಇನ್ನು ಯಾವ ಯೋಗ್ಯತೆ ಇಲ್ಲ. ಆದ್ರೆ ಮಿಕ್ಕಿದೆಲ್ಲವೂ ಸಹ ಕೃಪೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ತನ್ನ ಕೃಪೆಯಿಂದ ನಮ್ಮ ಪಾಪಗಳನ್ನ ನಿವಾರಣೆ ಮಾಡಿ ನಮ್ಮನ್ನ ಅದಕ್ಕೆ ಪಾತ್ರರಾಗಿ ಆತನು ಮಾಡಿದ್ದಾನೆ. ಆಗ ಆತನು ನಮ್ಮ ಪಾಪ ಪರಿಹಾರಕನಾಗಿರುವುದಕ್ಕಾಗಿ ನಾವು ದೇವರನ್ನು ಸ್ತುತಿಸೋಣ. ಅದರೊಟ್ಟಿಗೆ ಇನ್ನೂ ನಾವು ಪಾಪವನ್ನು ಮಾಡದ ಹಾಗೆ ಎಚ್ಚರಿಕೆಯಾಗಿರೋಣ. ನಮ್ಮ ಪೂರ್ವ ಪಾಪಗಳನ್ನು ಬಿಟ್ಟು ಬಿಟ್ಟು ಇನ್ನೂ ನಾವು ದೇವರ ಸ್ವಭಾವವನ್ನು ಅನುಸರಿಸಿ ಈ ಲೋಕದಲ್ಲಿ ಜೀವಿಸುವುದರ ಕಡೆಗೆ ನಾವು ಗಮನವಾಗಿರೋಣ. ನಾವೆಲ್ಲ ಎದ್ದಿನಂತೂ ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನೋಡಿ ನಾವು ಪ್ರಾರ್ಥನೆ ಮಾಡೋಣ. ಯೇಸು ಕ್ರಿಸ್ತನು ನಮ್ಮ ಪಾಪ ನಿವಾರಕನು. ಆದರೆ ಆ ಪಾಪ ಕ್ಷಮಾಪಣೆ ನಿಶ್ಚಯ ನಿಮಗಿದೆಯಾ? ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ನಾನು ದೇವರ ಮಗನಾಗಿದ್ದೇನೆ, ನಾನು ದೇವರ ಮಗಳಾಗಿದ್ದೇನೆ. ನಾನು ಈ ಲೋಕದಲ್ಲಿ ಸತ್ತ ನಂತರ ನಾನು ದೇವರ ರಾಜ್ಯವನ್ನು ಸೇರುತ್ತೇನೆ. ಪರಲೋಕದಲ್ಲಿ ನನಗೊಂದು ಸ್ಥಳವಿದೆ. ಯೇಸು ಕ್ರಿಸ್ತನ ಜೀವವಾದಿರ ಪುಸ್ತಕದ ಪಟ್ಟಿಯಲ್ಲಿ ನನ್ನ ಹೆಸರಿದೆ ಅನ್ನುವಂಥ ನಿಶ್ಚಯ ನಿಮಗಿದೆಯಾ? ಒಂದು ವೇಳೆ ಆ ನಿಶ್ಚಯ ಇದ್ದರೆ ದೇವರಿಗೆ ಸ್ತೋತ್ರ. ಆದರೆ ಆ ನಿಶ್ಚಯ ಇಲ್ಲವಾದರೆ, ನಿಮ್ಮಲ್ಲಿ ಯಾವೆಲ್ಲ ಕಾರ್ಯಗಳು ಪರಲೋಕಕ್ಕೆ ಹೋಗದ ಹಾಗೆ ತಡೆಯಾಗಿ ಇವೆ ಎಂಬುದಾಗಿ ನಿಮಗೆ ಅನಿಸುತ್ತದೋ ಆ ಕಾರ್ಯಗಳನ್ನೆಲ್ಲ ನಿಮ್ಮ ದೇವರ ಬಳಿಯಲ್ಲಿ ಒಪ್ಪಿಕೊಳ್ಳಿರಿ. ಯೇಸು ಕ್ರಿಸ್ತನ ರಕ್ತವು ನಿಮ್ಮ ಪಾಪಗಳನ್ನೆಲ್ಲ ತೊಳೆದು ಶುದ್ಧೀಕರಿಸಿ ನಿಮ್ಮನ್ನು ಪರಿಹರಿಸುತ್ತಾರೆ, ನಿತ್ಯ ಜೀವಕ್ಕೆ ಪಾತ್ರರಾಗಿ ಮಾಡುತ್ತಾರೆ. ಅನೇಕರು ಕ್ರಿಸ್ತನ ಬಳಿಗೆ ಬಂದು ಪಾಪದಿಂದ ಮನ ತಿರುಗುವುದಿಲ್ಲ. ಅವರ ಪಾಪಗಳಲ್ಲಿಯೇ ಮುಂದುವರಿತಾರೆ. ನಾವು ಆ ರೀತಿಯಾಗಿ ಮುಂದುವರಿತಾ ಇದ್ರೆ ಮನ ತಿರುಗೋಣ. ಅಥವಾ ಒಂದು ವೇಳೆ ಒಂದು ಕಾಲದವರೆಗೂ ಪರಿಶುದ್ಧರಾಗಿ ಜೀವಿಸಿದ ನಂತರ ಪೂರ್ವ ಪಾಪಗಳ ಕಡೆಗೆ ತಿರುಗಿದ್ದರೆ ನಮಗೆ ಕಾಲ ಅವಕಾಶ ಇನ್ನೂ ಸಹ ಇದೆ. ದೇವರು ಕೊಟ್ಟಂತ ಕೃಪಾ ಕಾಲ ಅವಕಾಶ ಮುಗಿದು ಹೋಗಲಿಲ್ಲ. ಅದಕ್ಕಾಗಿ ಈ ಮಾತುಗಳನ್ನು ನಾವು ಕೇಳುವ ಹಾಗೆ ದೇವರ ಅವಕಾಶವನ್ನು ಕೊಟ್ಟಿದ್ದಾರೆ. ಆ ಕೃಪಾ ಕಾಲ ಅವಕಾಶ ಮುಗಿದು ಹೋಗುವುದಕ್ಕಿಂತ ಮುಂಚೆ, ದೇವರ ಬಾಗಿಲನ್ನು ಮುಚ್ಚುವುದಕ್ಕಿಂತ ಮುಂಚೆ ತಟ್ಟೋಣ, ದೇವರನ್ನ ನೋಡಿ ಕೂಗಿ ಕರೆಯೋಣ. ಆತನು ನಮ್ಮ ಪಾಪಗಳನ್ನು ಕ್ಷಮಿಸಬೇಕೆಂಬುದಾಗಿ ಕಾದಿದ್ದಾನೆ. ನಮ್ಮ ಪಾಪಗಳಿಂದ ನಮ್ಮನ್ನು ಬಿಡಿಸಬೇಕೆಂಬುದಾಗಿ ಕಾದಿದ್ದಾನೆ. ನಮ್ಮನ್ನು ನಿತ್ಯ ಜೀವಕ್ಕೆ ಪಾತ್ರರಾಗಿ ಮಾಡಬೇಕೆಂಬುದಾಗಿ ಕಾದಿದ್ದಾನೆ. ಮರಣ ಪರ್ಯಂತರ ನಮಗೆ ಅವಕಾಶ ಉಂಟು, ಆದರೆ ಮರಣದ ನಂತರ ಅವಕಾಶವಿಲ್ಲ. ಒಂದೇ ಸಾರಿ ಮರಣ, ಆ ನಂತರ ನ್ಯಾಯ ತೀರ್ಪು. ಆದರೆ ಮರಣ ನಮ್ಮನ್ನು ಎದುರುಗೊಳ್ಳುವುದಕ್ಕಿಂತ ಮುಂಚೆ ದೇವರು ನಮಗೆ ಕೊಟ್ಟಿರುವಂತಹ ಕೃಪಾಕಾಲ ಅವಕಾಶಗಳನ್ನು ಉಪಯೋಗಿಸಿ ಮನ ತಿರುಗೋಣ. ಒಂದು ವೇಳೆ ನಾವು ಪರಿಶುದ್ಧರಾಗಿ ಜೀವಿಸುತ್ತಾ ಇದ್ದರೆ ದೇವರಿಗೆ ಸ್ತೋತ್ರ. ಇನ್ನೂ ಪರಿಶುದ್ಧರಾಗಿ ನಾವು ನೀತಿಯನ್ನು ಅನುಸರಿಸಿ ಬದುಕೋಣ. ಅಥವಾ ಪಾಪದಲ್ಲಿ ಮುಂದುವರಿಯುತ್ತಾ ಇದ್ರೆ ಇವತ್ತೇ ನನ್ನ ಕಡೆಯ ದಿನ ಎಂಬುದಾಗಿ ನೆನೆಸಿ ನಾವು ಮನೆ ತಿರುಗೋಣ. ನಾಳೆ ನನಗೆ ಬರುವುದಿಲ್ಲ, ಹಿಂದೆ ನನಗೆ ಕೊನೆ ಎಂಬುದಾಗಿ ಭಯಪಟ್ಟು ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ಒಂದು ವೇಳೆ ಪರಿಶುದ್ಧರಾಗಿ ಜೀವಿಸಿ ಒಂದು ಕಾಲಘಟ್ಟದಲ್ಲಿ ಪಾಪದ ಕಡೆಗೆ ತಿರುಗಿದ್ದರೆ ಅಯ್ಯೋ ನನ್ನ ಗತಿಯನ್ನು ಏನೆಂಬುದಾಗಿ ಹೇಳಲಿ ಎಂಬುದಾಗಿ ಎನಿಸಿಕೊಂಡು ಹಿಂದೆ ಮನೆ ತಿರುಗೋದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ದೇವರು ಯಾರನ್ನು ತಳ್ಳಿ ಬಿಡುವುದಿಲ್ಲ, ಯಾರನ್ನು ದೇವರು ನೂಕಿ ಬಿಡುವುದಿಲ್ಲ. ಆತನು ಎಲ್ಲರಿಗಾಗಿ ತನ್ನ ಕರಗಳನ್ನು ಚಾಚಿದ್ದಾನೆ. ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಡೋಣ. ಯೇಸು ಕ್ರಿಸ್ತನು ನಮ್ಮ ಪಾಪ ಪರಿಹಾರಕನು, ನಮ್ಮ ಪಾಪ ನಿವಾರಕನು. ಅದಕ್ಕಾಗಿ ದೇವರನ್ನು ಸ್ತುತಿಸೋಣ. ಆದರೆ ಆ ಪಾಪದಲ್ಲಿ ಇನ್ನೂ ಬದುಕದ ಹಾಗೆ ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಡೋಣ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದ ನಮ್ಮ ತಂದೆಯೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಒಂದು ಬೆಳಗಿನ ಸಮಯದಲ್ಲಿ ನಿಮ್ಮನ್ನು ನೋಡಿ ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನನ್ನ ನಮಗೆ ಪಾಪ ನಿವಾರಕನಾಗಿ ನೀವು ಕೊಟ್ಟಿರುವಿರಿ, ಅದಕ್ಕಾಗಿ ಸ್ತೋತ್ರ. ತಂದೆಯ ಆತನ ಮುಖಾಂತರ ನಮಗಿರುವಂತಹ ಪಾಪ ಕ್ಷಮಾಪಣೆಗಾಗಿ ತಂದೆಯ ರಕ್ಷಣೆಗೋಸ್ಕರವಾಗಿ ಸ್ತೋತ್ರ. ಆತನ ಮುಖಾಂತರ
ತಂದೆಯೇ, ನಮಗೆ ನಿತ್ಯ ಜೀವವನ್ನು ನೀವು ವಾಗ್ದಾನ ಮಾಡಿ ತಂದೆ ಹೊಸ ಸೃಷ್ಟಿಯಲ್ಲಿ ಹೊಸ ಯೆರೂಸಲೇಮ್ ಪಟ್ಟಣದಲ್ಲಿ ನಮಗೊಂದು ಸ್ಥಾನವನ್ನು ಏರ್ಪಡಿಸಿಕೊಡುವಿರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ತಂದೆ. ಆದರೆ ನಾವು ಇನ್ನು ಪಾಪವನ್ನು ಮಾಡದೆ ಪೂರ್ವ ಸ್ವಭಾವವನ್ನು ತೆಗೆದುಹಾಕಿ ತಂದೆಯ ಪೂರ್ವ ನಡವಳಿಕೆಯನ್ನು ತೆಗೆದುಹಾಕಿ ತಂದೆ ಇನ್ನೂ ತಂದೆಯ ಪರಿಶುದ್ಧರಾಗಿ ಜೀವಿಸುವಂತೆ ನಮ್ಮನ್ನು ಕಾದುಕೊಳ್ಳಲು ನಮಗೆ ಸಹಾಯವನ್ನು ಮಾಡಿರಿ. ಅನೇಕರು ತಂದೆಯ ಕ್ರಿಸ್ತನ ಬಳಿಗೆ ಬಂದು ತಂದೆಯೇ ತಮ್ಮ ಪೂರ್ವ ಪಾಪಗಳಲ್ಲಿಯೇ ಮುಂದುವರೆಯುವರು. ತಂದೆಯ ಆ ರೀತಿಯಾಗಿ ನಮ್ಮ ಪಾಪಗಳಲ್ಲಿ ಮುಂದುವರೆಯದ ಹಾಗೆ ತಂದೆ ಹಿಂದೇ ನಾವು ಮನ ತಿರುಗುವಂತೆ ನಮಗೆ ಸಹಾಯವನ್ನು ಮಾಡಿರಿ. ತಂದೆ, ಅನೇಕರು ಪರಿಶುದ್ಧರಾಗಿ ಜೀವಿಸಿ ಒಂದು ಕಾಲಘಟ್ಟದಲ್ಲಿ ತಮ್ಮ ಪೂರ್ವ ಪಾಪಗಳಿಂದ ಸೆಳೆಯಲ್ಪಟ್ಟು ತಿರುಗಿ ಹಿಂಜರಿದು ಹೋಗುವರು. ತಂದೆಯೇ, ನಾವು ಆ ರೀತಿಯಾಗಿ ನಮ್ಮ ಪೂರ್ವ ಪಾಪಗಳಿಗೆ ತಿರುಗಿ ಬಿದ್ದು ಹೋಗದ ಹಾಗೆ ಪರಿಶುದ್ಧತೆಯನ್ನು ಕಡೆಯವರೆಗೂ ಕೈಗೊಂಡು ಅನುಸರಿಸುವಂತೆ ನಮಗೆ ಸಹಾಯವನ್ನು ಮಾಡಿರಿ. ತಂದೆಯೇ, ಒಂದು ವೇಳೆ ನಾವು ಪರಿಶುದ್ಧರಾಗಿ ಜೀವಿಸುತ್ತಾ ಬರುತ್ತಿದ್ದರೆ ಅದಕ್ಕಾಗಿ ಸ್ತೋತ್ರ ತಂದೆಯೇ. ಆ ಪರಿಶುದ್ಧತೆಯನ್ನು ಕಡೆಯವರೆಗೂ ತಂದೆ ನಾವು ಕೈಗೊಂಡು ನಡೆಯುವಂತೆ ನಮಗೆ ಸಹಾಯವನ್ನು ಮಾಡಿರಿ. ತಂದೆಯೇ, ನಿಮ್ಮ ಕೃಪೆಯು ನಮ್ಮೆಲ್ಲರ ಸಂಗಡ ಇರಲಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಅದೇ ಸಮಯದಲ್ಲಿ ಯಾರೆಲ್ಲ ಕ್ರಿಸ್ತನ ಬಳಿಗೆ ಬಂದು ಇನ್ನೂ ಪಾಪದಲ್ಲಿಯೇ ಬದುಕುತ್ತಾ ಇದ್ದಾರೋ, ಯಾರೆಲ್ಲ ಕ್ರಿಸ್ತನ ಬಳಿಗೆ ಬಂದು ಪರಿಶುದ್ಧರಾಗಿ ಜೀವಿಸಿ ಒಂದು ಕಾಲಘಟ್ಟಗಳಲ್ಲಿ ಪಾಪಕ್ಕೆ ತಿರುಗಿಕೊಂಡರೋ ಅವರೆಲ್ಲರನ್ನ ನೆನೆಸಿ ಪ್ರಾರ್ಥಿಸುತ್ತೇವೆ. ತಮಗುಂಟಾಗಿರುವಂತಹ ಕೃಪಾಕಾಲ ಅವಕಾಶವನ್ನ, ತಮಗುಂಟಾಗಿರುವಂಥ ಈ ರಕ್ಷಣೆಯನ್ನು ತಂದೆಗೆ ತಾವು ಕಳೆದುಕೊಳ್ಳದೆ ತಮ್ಮ ಪಾಪಗಳಿಗೆ ಮನ ತಿರುಗಿ ನಿಮ್ಮ ಸಂಗಡ ಸಮಾಧಾನವಾಗಲಿ, ನಿಮ್ಮ ರಕ್ಷಣೆಗೆ ಬರಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಆದರೆ ನಾವು ತಂದೆ ಎಂದೆಂದಿಗೂ ಎಚ್ಚರವಾಗಿ ಜೀವಿಸುವಂತೆ ನಮಗೆ ಸಹಾಯವನ್ನು ಮಾಡಿರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ, ಪರಲೋಕದ ನಮ್ಮ ತಂದೆಯೇ, ಆಮೆನ್.